ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ನನಗನ್ಸಿದ ಮಟ್ಟಿಗೆ ತಾವೆಲ್ಲರೂ ಆರಾಮಿರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸರಿನಾ? ತಾವೆಲ್ಲ ಇವತ್ತು ಟೈಟಲ್ ನೋಡಿದ್ರಿ, ಕಾರ್ಮಿಕ್ ರೀಸೆಟ್ ಅಂತ ಇದ್ರ ಹೆಸರು. ಎಲ್ಲ ವಿಡಿಯೋಸ್ದೊಳಗೂ ಬರೀ ಇದ್ರ ಮಾತೇನೆ, ಏನಪ್ಪ ಇಂಥದ್ದು ಆಗ್ತೈತಿ ಅಂತಂದ್ರೆ ಹೌದು, ಇದು ಒಂಥರ ಪೋರ್ಟಲ್ ಓಪನ್ ಆದಂಗೆ ಅವತ್ತು. ಅವತ್ತು ಹೆಂಗಂತಂತಂದ್ರೆ ನಿಮಗೆ ಯೂನಿವರ್ಸ್ದಿಂದ ಏನಾದರೂ ಸಂಕೇತ ಬಂದೇ ಬರ್ತಿರ್ತದೆ. ಯಾರು ಸೆನ್ಸಿಟಿವ್ ಇರ್ತಾರ ಅವ್ರ ಎಂಟೆನ ಅದನ್ನು ರಿಸೀವ್ ಮಾಡ್ತೈತೆ. ಅದರ್ವೈಸ್ ಇಲ್ಲ. ಘಟನೆಗಳು ಹೆಂಗೆ ನಮ್ಮ ಜೀವನದೊಳಗೆ ಆಗ್ತಾ ಹೋಗ್ತಾವಲ್ಲ, ಅದು ಹಂಗೆ ರಿವೀಲ್ ಆಗ್ತಾ ಹೋಗ್ತತಿ ವಿಷಯ. ಸೊ ಇವತ್ತಿನ ಈ ಕಾರ್ಮಿಕ್ ರೀಸೆಟ್ಟಿನ ಬದಲಾಗಿ ನಾನು ತಮಗೆ ಆಸ್ಟ್ರಾಲಜಿ ಬದಲಾಗಿ ಒಂಚೂರು ಹೇಳಿಕೊಡ್ತೀನಿ. ಸ್ವಲ್ಪ ಒಂಚೂರು ಗಮನ ಇಟ್ಟು ನೋಡ್ರಿ. ತಾವು ಯಾರಾದರೂ ಈ ವಿಡಿಯೋ ಮುಖಾಂತರ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಇದು ಕಾಲಪುರುಷ ಕುಂಡಲಿ. ಇಲ್ಲೇ 1 ನಂಬರ್ 1 to 12 12 ಮನೆ ಇರ್ತಾವೆ. ಈಗ 11ನೇ ಮನೆಯೊಳಗೆ ಇದು ಗ್ರಹಣ ಆಯಿತು. ಎಲ್ಲಿ? ಕುಂಭರಾಶಿಯೊಳಗೆ. ಸನ್, ರಾಹು, ವೀನಸ್ ಅಂಡ್ ಮರ್ಕರಿ. ಅವತ್ತನ ಚಂದ್ರನು ಅಲ್ಲೇ ಇದ್ದ. ಈಗ ಇಲ್ಲಿ ಹೆಂಗೆ 1 ನಂಬರ್ ಐತಿ, ಹಂಗೆ ಇಲ್ಲಿ ಬೇರೆ 2 ನಂಬರ್ ಬರ್ಬೋದು, 3 ನಂಬರ್ ಬರ್ಬೋದು. ಅಂದ್ರೆ ಇದೇನು ಮಾಡತೈತಿ, ಇದು ಕುಂಭರಾಶಿ ಎಲ್ಲ 12 ಮನೆಯೊಳಗೆ ಎಲ್ಲಿನೂ ಬರ್ಬೋದು, ಅದು ತಿರುಗ್ತಿರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನನ್ನ ತೊಗೊಳ್ರಿ, ನಂದು ಇಲ್ಲಿ 3ನೇ ಮನೆಯೊಳಗೆ ಬಂದೈತಿ. ಈಗ ಸದ್ಯ 3ನೇ ಮನೆಯೊಳಗೆ ನಂದು ಐತಿ ಈಗ ಇದು. ಈ ಮನೆ ಏನೆಲ್ಲ ಸಿಗ್ನಿಫೈ ಮಾಡ್ತೈತಿ ಅಂದ್ರೆ ನನ್ನ ಕಮ್ಯುನಿಕೇಷನ್ನು, ನನ್ನ ಯಂಗರ್ ಬ್ರದರ್ಸು, ಯಂಗರ್ ಸಿಸ್ಟರ್ಸು, ಯಂಗರ್ ಸಿಬ್ಲಿಂಗ್ಸು, ಅವ್ರನ್ನ ನನ್ನ ಕಮ್ಯುನಿಕೇಷನ್ನು, ಸೋಷಿಯಲ್ ಮೀಡಿಯಾ, ನಾನು ಮಾಡುವಂಥ ಪರಾಕ್ರಮ ಅಂತಂತಂದರೆ ಇದು ಪರಾಕ್ರಮದ ಮನೆ. ಅಂದರೆ ನಮ್ಮ ಜೀವನದ ಯಾವುದೇ ಕಾರ್ನರ್ದಲ್ಲೇನೋ ನಾವು ಎಷ್ಟು ಧೈರ್ಯವಾಗಿ ಮುಂದುವರೆದು ಆ ಕೆಲಸದೊಳಗೆ ನಾವು ಮುಂದುವರಿತೀವಿ ಅನ್ನೋದನ್ನು ಈ ಮನೆ ತೋರಿಸ್ತತಿ. ನನ್ನ ನೇಬರ್ಸನ್ನು ತೋರಿಸ್ತತಿ, ನನ್ನ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ತೋರಿಸ್ತತಿ, ಇನ್ನೂ ಎಷ್ಟೆಲ್ಲ ವಿಷಯಗಳನ್ನ ಹೇಳ್ತೈತಿ. ಬಟ್ ಏನು ಜನರಲ್ ಎಲ್ಲರ ಜೀವನದಲ್ಲಿ ನಡೆಯುವಂಥ ಇವಿಷ್ಟು ವಿಷಯಗಳನ್ನು ನಾನು ತೊಗೊಂಡೆ. ಓಕೆ, ಇಲ್ಲಿ ಈಗ ಇದು ಪರಾಕ್ರಮದ ಮನೆ. ಈ ಮೇಲ್ಫಿಕ್ಸ್ ನಾಳೆ 23ನೇ ತಾರೀಕಿಗೆ ಮಾರ್ಸನು ಹೋಗ್ತಾರೆ ಇಲ್ಲಿ. ಇವರು ಈ ಪರಾಕ್ರಮದ ಮನೆಯೊಳಗೆ ಬಂದು ಕುಂತು, ಕ್ರೂರ ಗ್ರಹಗಳು, ಮೇಲ್ಫಿಕ್ಸ್ ಅಂತಾರೆ ಅವು, ಕ್ರೂರ ಗ್ರಹಗಳು ಇಲ್ಲಿ ಬಂದು ಕುಂತು ನೋಡ್ರಿ. ಮೊದಲ ಪರಾಕ್ರಮದ ಮನೆ, ಅದರೊಳಗೆ ಮತ್ತು ಕ್ರೂರ ಗ್ರಹಗಳು ಅಂದರೆ ಬಡದಾಡಕ್ಕೆ ಯಾವಾಗಿದ್ರು ರೆಡಿನೇ ಇರ್ತಾರೆ. ಮಾನಸಿಕ ಪರಿಸ್ಥಿತಿ ಹೆಂಗೆ ಚೇಂಜ್ ಆಕೈತೆ ನೋಡ್ರಿ. ಇದ್ರ ಇಂಪ್ಯಾಕ್ಟ್ ಇವತ್ತನ ಇದ್ರ ಇಂಪ್ಯಾಕ್ಟು ಇದೇ ತಿಂಗಳದಾಗ ಗೊತ್ತಾಗಬೇಕು ಅಂತಿಲ್ಲ. ಯಾರು ಸೆನ್ಸಿಟಿವ್ ಇರ್ತಾರ, ಯಾರು ತಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ಬೇಗ ಗುರ್ತಾ ಹಿಡಿತಾರಲ್ಲ, ಅದವ್ರಿಗೆ ಲಘು ಡಿಕೋಡ್ ಆಗ್ತೈತಿ, ಕೆಲವೊಬ್ರಿಗೆ ಲೇಟ್ ಆಗ್ತೈತಿ. ಈಗ ನನಗೆ ಗೊತ್ತಾಯ್ತು, ನಾನು ಇಲ್ಲೇ ವಿಡಿಯೋದು ಮಾಡೋ ಮುಂದೆ ನನಗೆ ಹೆದರಿಕೆ ಬರ್ತಿತ್ತು. ಅಯ್ಯೋ, ಜನ ಅಷ್ಟೆಲ್ಲ ಮುಂದುವರೆದಾರ, ಇಷ್ಟು ಮಂದಿ ಈಗಾಗಲೇ ಎಲ್ಲ ಹೇಳಿ ಮುಗಿಸ್ಯಾರ, ನಾನೇನಪ್ಪ ಹೊಸದು ಮಾಡೋದೈತಿ, ಬೇಡಪ್ಪ ಬಿಟ್ಟು ಬಿಡೋಣ ಅಂತ ನನ್ನ ತಲೆಯಾಗ ಬರಾಕತ್ತಿತ್ತು. ಏನೋ ನೆಗೆಟಿವ್ ವಿಚಾರ, ಬಿಟ್ಟು ಬಿಡೋನು. ಬಟ್ ಐ ಆಲ್ರೆಡಿ ಇನ್ವೆಸ್ಟೆಡ್ ನಿಯರ್ಲಿ 30,000 rupees ಫಾರ್ ಮೈ ಡೆಕ್ಸ್. ನಾನಂದೆ ಹೋಗಲ್ತಕ್ಕ, ನನಗೆ ಆಗೋದಿಲ್ಲ, ಬಿಟ್ಟು ಬಿಡಬೇಕು. ಇದು ಯಾವಾಗಿಂದ ಇದು ಗ್ರಹಣ ಆಗೋತಲ್ಲ, ನನ್ನ ತಲೆಯಾಗ ಅದು ಉಲ್ಟಾ ಬರಾಕತ್ತೈತಿ. ನಾನಂದೆ ಎಲ್ಲರೂ ಮಾಡಕತ್ತಾರಲ್ಲ, ನಾನು ಮಾಡ್ತೇನೆ, ನನಗೇನು ತಿಳಿತೈತೋ ನಾ ಹೇಳ್ತೇನೆ. ಪಾಸ್ ತೋ ಪಾಸ್, ಫೇಲ್ ತೋ ಫೇಲ್, ಆಗಿ ದೇಖಾ ಜಾಯೇಗ. ಅಂದರೆ ಒಂಥರ ಆ ಥರ ಧೈರ್ಯ. ಯಾಕಂದರೆ ಈಗ ಮೊದಲೇ ಕ್ರೂರ ಗ್ರಹಗಳಿಗೆ ಈ ಮನೆ ಕೊಟ್ರಿ ಅಂತ ತಿಳ್ಕೊರು, ಅವ್ರು ಇನ್ನೊಂದು ಸ್ವಲ್ಪ ಪರಾಕ್ರಮದಿಂದ ಕೆಲಸ ಮಾಡಿಸ್ಕೊತಾರೆ ನಮ್ಮ ಕಡೆಯಿಂದ. ಅಂದ್ರೆ ಅವ್ರ ಇಂಪ್ಯಾಕ್ಟ್ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಇರ್ತೈತೆ ನೋಡ್ರಿ. ನಮ್ಮ ಜೀವನದ ಯಾವ ಭಾಗವನ್ನು ಇದು ಇಂಡಿಕೇಟ್ ಮಾಡ್ತದಲ್ಲ, ಅದ್ರೊಳಗೆ ಅವ್ರದ್ದು ಇಂಪ್ಯಾಕ್ಟ್ ಎಷ್ಟು ಆಗ್ತದೆ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ನಂದೇ ತೊಗೊಳ್ರಿ, ನನಗನ್ಸಾಯ್ತೆ ಮಾಡಿದ್ರೆ ಆದ್ರೆ ಆಯಿತು, ಇಲ್ಲ ಅಂತಂದರೆ ಇಲ್ಲ, ಮಾಡಿದೆ ಅನ್ನುವಂಥದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನರೇ ಇರ್ತದಲ್ಲ ನನಗೆ. ಸೊ ಈ ಥರ ಮಾನಸಿಕ ಜೀವನದಲ್ಲಿ ಬದಲಾವಣೆ ಬರ್ತಾವೆ. ಅದಕ್ಕೆ ಇವತ್ತು ನಾವು ಕಾರ್ಮಿಕ್ ರೀಸೆಟ್ಟನ್ನು ನೋಡೋಣ. ಈ 3 ಡೆಕ್ಗಳ ಮೂಲಕ ನೋಡೋಣ ನಿಮಗೇನು ಮೆಸೇಜ್ ಬರುತ್ತೆ ಅಂಥೇಳಿ. ಈಗ ನೋಡಿರಿ, 3 ಡೆಕ್ಸು ಇಂಟಿಟಿವ್ಲಿ ತಮಗೆ ಯಾವ್ದು ಬೇಕೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ನಾವು 3 ರೀಡಿಂಗ್ ಮಾಡೋಣ. ಓಕೆ, ಇದೇನು ಹೇಳ್ತೈತಿ ನಾನು ನೋಡೋಣ. ಏನೆಲ್ಲ ನಿಮ್ಮಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ಈ ಡೆಕ್ಸ್ ನಿಮಗೆ ಹೇಳ್ತಾವೆ ನೋಡ್ರಿ. ರೆಸೊನೇಟ್ ಆದರೆ ಇಟ್ಕೊಡ್ರಿ. ರೆಸೊನೇಟ್ ಯಾವುದಾದ್ರೂ ಆಗಲಿಲ್ಲ ಅಂತಂದರೆ ಬಿಟ್ಬಿಡ್ರಿ. ಆದರೆ ಮೊನ್ನೆ ಯಾರೋ ಒಂದು ಇದ್ರೊಳಗೆ ನಾ ವಿಡಿಯೋದೊಳಗೆ ಅವ್ರು ನೋಡತ್ತಿದ್ನಿ, ಏನೋ ಅವ್ರಿಗೊಂದು ಬೇರೆದವ್ರ ವಿಡಿಯೋಕ್ಕೆ ಒಂದು ಕಮೆಂಟ್ ಪಾಸ್ ಮಾಡಿದ್ರು. ಅವ್ರು ನೋಡೋಣ ಇದು ಆಗ್ತೈತನೋ ಇಲ್ಲೋ ಅಂತ. ಮೋರ್ ದೆನ್ 150 crore ಜನ ನಾವು ಇರ್ತೀವಿ.
ಅಷ್ಟು ಜನರಿಗೆ ರೀಡಿ ಮಾಡೋದು ಸಾಧ್ಯನಲ್ಲ, ಅಷ್ಟು ವರ್ಷ ಜೀವಂತ ಇರೋದೂ ಸಾಧ್ಯ ಇಲ್ಲ. ಯಾರು ನೋಡಕತ್ತಿರಲ್ಲ ಅವ್ರಿಗೆ ರೆಸೊನೇಟ್ ಆಗದೇ ಇರಬಹುದು. ಬಟ್ ಯಾವ ಮನುಷ್ಯಾಗ ರೆಸೊನೇಟ್ ಆಗ್ತೈತಿ ಬಹುಶಃ ಅವ್ನಿಗೆ ಈ ವಿಡಿಯೋ ಸಿಗ್ಲಿಕ್ಕಿಲ್ಲ. ಸೊ ನಿಮಗೆ ಏನು ರೆಸೊನೇಟ್ ಆಗ್ತೈತಿ ನೀವು ತೊಗೊಳ್ರಿ, ಯಾವುದಾಗಂಗಿಲ್ಲ ಬಿಟ್ಟುಬಿಡಿ. ಓಕೆ, ತಾವೀಗ ದಯಮಾಡಿ ಚೂಸ್ ಮಾಡಿಕೊಡ್ರಿ, ನಾವು ಒಂದೊಂದನ್ನೇ ನೋಡೋಣ ಏನಂತ ಹೇಳಿ. ಸೊ ಐ ಹೋಪ್ ತಾವು ಚೂಸ್ ಮಾಡ್ಕೊಂಡಿರ್ಬೋದು. ಸಿ ದಿಸ್ ಈಸ್ ಅ ಥರ್ಡ್ ಡೆಕ್. ಓಕೆ, ದಿಸ್ ಈಸ್ ಥರ್ಡ್ ಆ್ಯಂಡ್ ದಿಸ್ ಈಸ್ ಸೆಕೆಂಡ್. Okay, so we'll see this. Bottom of the deck, 7 of swords. ಸೊ ಈಗ ರೀಡಿಂಗ್ ನೋಡೋಣ. ನೋಡಿ, ಇದೆಲ್ಲ ಒಬ್ಬರಿಗೆ ಸಂಬಂಧಪಟ್ಟದ್ದು ಅಂತಿಲ್ಲ. ಇದು ಹೆಂಗೈತೆ ಅಂತಾರೋ ಯಾರಾದರೂ ಹಿಂಗಿರ್ಬೋದು, ಈ ಥರ ಇರ್ಬೋದು ಅವ್ರದ್ದು ಮಾನಸಿಕ ಪರಿಸ್ಥಿತಿ. ಓಕೆ, ಅಂದರೆ ಇಲ್ಲೇ ಒಂದು ರೀತಿಯಿಂದ 4, 5, 6, ಇದೊಂದು 7, ಒಂಥರ 7 ಥರದ ಕ್ಯಾರೆಕ್ಟರ್ ಇರ್ಬೋದು. ಯಾರೆಲ್ಲ ಫಸ್ಟ್ ಡೆಕ್ ಚೂಸ್ ಮಾಡ್ಕೊಂಡಿರ್ಬೋದು. ಈಗ ನೋಡಿ, ಪೇಜ್ ಆಫ್ ಕಪ್ಸ್ ನಮಗೆ ಏನು ಹೇಳ್ತೈತಿ ಅಂತಂದ್ರೆ, ಯು ಆರ್ ವೆರಿ ಮಚ್ ಇಮೋಷ್ನಲ್ ಆ್ಯಂಡ್ ವೆರಿ ಮಚ್ ಸೆನ್ಸಿಟಿವ್. ವಿಷಯಗಳನ್ನು ನೀವು ಪ್ರಾಕ್ಟಿಕಲಿ ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಬರೋಂಗಿಲ್ಲ. ಎಲ್ಲದಕ್ಕೂ ಇಮೋಷ್ನಲ್ ಆಗಿಬಿಡೋದು. ಯಾರೇ ದುಡ್ಡು ಬಂದು ಕೇಳೋಕ್ಕೋ ದುಡ್ಡು ಕೊಟ್ಬಿಡೋದು, ಇಮೋಷ್ನಲ್ ಆಗಿ ದುಡ್ಡು ಕೊಟ್ಬಿಡೋದು. ಅದನ್ನು ಪ್ರಾಕ್ಟಿಕಲ್ಲಾಗೆ ವಿಚಾರ ಮಾಡಬೇಕಲ್ಲ. ಆ ಮನುಷ್ಯ ನನಗೆ ವಾಪಸ್ ಕೊಡೋಕ್ಕಾಗ್ತಿತ್ತೋ ಇಲ್ಲೋ, ಅವ್ನು ತೊಗೊಂಡು ಹೋದ್ರೆ, ಅಥವಾ ಅವ್ನ ಬ್ಯಾಕ್ಗ್ರೌಂಡ್ ಏನು, ಇದೇನು ಮೊದಲೇ ಸರ್ತಿ ಅವನು ನನಗೆ ಕೇಳಕ್ಕೆ ಬಂದಾನೋ ಅಥವಾ ಇದೇ 2ನೇ ಸರ್ತಿ ಕೇಳಕ್ಕೆ ಬಂದಾನೋ, ಕೆಲವೊಂದು ಅಥವಾ ಈಗಾಗಲೇ ಅವ್ರ ಹಿನ್ನೆಲೆ ನಮಗೆ ಏನಾದರೂ ಗೊತ್ತಿತ್ತು ಅಂತಂದರೆ ನಮಗೆ ಗೊತ್ತಾಗತ್ತೆ ನಾವು ಅವ್ರ ಜೋಡಿ ವ್ಯವಹಾರ ಹೆಂಗೆ ಮಾಡಬೇಕು ಅಂತಂದು ಹೇಳಿ. ಪ್ರತಿಯೊಂದಕ್ಕೂ ಇಮೋಷ್ನಲ್ ಆಗೋದ್ರಿಂದ ಏನೂ ಅರ್ಥ ಇರೋಂಗಿಲ್ಲ. ಅದಕ್ಕೆ ಎಷ್ಟಾಗ್ತೈತಿ ಅಷ್ಟು ನಿಮಗೆ ನಿಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಇರಲಿ. ಆಮೇಲೆ ನೋಡಿರಿ, ಈ 6 ಕಾರ್ಡ್ಗಳಿಗೆ ಇಲ್ಲಿ ಕೆಳಗಿಂದ ಕಾರ್ಡ್ ಒಂದು ರೀತಿಯಿಂದ ಏನು ಹೇಳ್ತೈತಿ ಅಂತಂದ್ರೆ ಶಾರ್ಟ್ಕಟ್. ಅತಿ ಇಮೋಷ್ನಲ್ ಇದ್ವಿ ಅಂತ ತಿಳ್ಕೊಡ್ರಿ, ಸಣ್ಣ ಪುಟ್ಟ ವಿಷಯಕ್ಕೆ ನಾವು ಭಾಳ ಸೆನ್ಸಿಟಿವ್ ಆದ್ವಿ ಅಂತಂದ್ರೆ ನಾವೆಲ್ಲರೇ ಕೆಲಸ ಮಾಡೋದು ಕಠಿಣ ಆಗ್ತೈತೆ ನಾಳೆ. ಹೌದು, ಮತ್ತು ಆಫೀಸ್ ವರ್ಕ್ ಅಂದ್ರೆ ಮತ್ತು ಎಲ್ಲರೂ ಹೇಳೋರು, ನಾವು ಯಾರೇ ಸಿಟ್ಲಿ ಹೇಳೋರು, ಯಾರು ನಕ್ಕೊಂತ ಹೇಳೋರು, ಏನಾರ ಒಂದು ಆಗೋದನ್ನು ನಾವು ಪ್ರತಿಯೊಂದಕ್ಕೂ ನಮ್ಮ ಮೂಡ್ ಖರಾಬ್ ಆಗ್ತಿತ್ತು ಅಂತಂದ್ರೆ ದರ್ ಈಸ್ ನೋ ಯೂಸ್. ಇದರರ್ಥ ಚಂದ್ರಮ ವೀಕ್ ಇರಬೇಕು. 3, 6, 8, 12 ಅಂತಲ್ಲಿ ಎಲ್ಲರೂ ಚಂದ್ರಮ ಇರಬೇಕು ನಿಮ್ಮ ಕುಂಡ್ಲಿ ಒಳಗೆ. ಸೊ ಹೆಂಗಂತಂದ್ರೆ ಅತಿಯಾಗಿ ಇಮೋಷ್ನಲ್ ಯಾರು ಇರ್ತಾರಲ್ಲ ಅವ್ರ ಚಂದ್ರ ಖರಾಬ್ ಇರ್ತೈತಿ, ಅಥವಾ ಅಮಾವಾಸ್ಯೆ ದಿನ ಹುಟ್ಟಿರ್ತಾರೆ ಅವರು, ಅಥವಾ ರಾಹು ಕೇತುನ ಇನ್ಫ್ಲೂಯೆನ್ಸ್ ಆಗಿ ಬಂದಿರ್ತಾರೆ. ಸೊ ಟ್ರೈ ಟು ಕಂಟ್ರೋಲ್ ಯುವರ್ ಇಮೋಷನ್ಸ್. ಓಕೆ, ಆಮೇಲೆ ಮೆಹನತ್ ಸೆ ಕಾಮ್ ಕಿಯಾ ಕರೋ. ನನಗೆ ಎಲ್ಲರೂ ಕಂಫರ್ಟೇಬಲ್ ಆದಲ್ಲೇನ ನಾನು ಕೆಲಸ ಮಾಡವ, ನನಗೆ ಕಂಫರ್ಟೇಬಲ್ ಆಗಲಿಲ್ಲ ಅಂದ್ರೆ ನಾನು ಕೆಲಸ ಮಾಡೋಂಗಿಲ್ಲ, ಐಸಾ ನಹಿ ಚಲ್ತಾ. ಇದು ಹೆಂಗೆ ತೋರಿಸ್ತೈತಿ ಅಂತಂತಂದ್ರೆ ಒಂಥರ ಯೂತ್ಫುಲ್ ಎನರ್ಜಿ, ಬಟ್ ಹೆಂಗಂತಂದ್ರೆ ಜವಾಬ್ದಾರಿ ಇರೋಂಗಿಲ್ಲ ಆ ಥರ. ಹೆಂಗಂತಂದ್ರೆ ನಿಮಗೆ ಯೂನಿವರ್ಸ್ ಏನು ಹೇಳ್ತೈತಿ ಅಂದ್ರೆ ನೀವು ಪ್ರಾಕ್ಟಿಕಲ್ಲಂಗೆ ಕೆಲಸ ಮಾಡಬೇಕು, ಪ್ರಾಕ್ಟಿಕಲ್ಲಂಗೆ ವಿಚಾರ ಮಾಡಿದ್ರಿ, ಆ ಥರ ಬಿಹೇವ್ ಮಾಡಿದ್ರಿ ಅಂದ್ರೆ ಲೈಫ್ನೊಳಗೆ ಏನಾದರೂ ಅಚೀವ್ ಮಾಡಬಹುದು. ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆಮೇಲೆ ಒಂದು ಏಜ್ ತನಕ ಅಷ್ಟನ್ನದೇ ಇಮೋಷ್ನಲ್ ಆಗಿ ನಾವು ವಿಚಾರ ಮಾಡೋದು ಅದೆಲ್ಲ ನಡೀತೈತಿ. ಆಮೇಲೆ ಒಂದು ಏಜ್ ಆದಮೇಲೆ ಜನ ಅಂತಾರೆ, ಏನು ಇವ್ರಿಗೆ ಕೆಲಸ ಇಲ್ಲ, ಇವರು ಪ್ರಯತ್ನ ಮಾಡ್ಕೊತಿರ್ತಾರೆ ಇವರು ಅಂತಂದೇಳಿ. ಸೊ ಹೆಂಗಂತಂದ್ರೆ ನಮಗೆ ಗೊತ್ತಾಗಬೇಕು ನಾವು ಎಂಥ ಜಗತ್ತಿನೊಳಗಿರ್ತೀವಿ, ಇಲ್ಲಿ ಎಷ್ಟು ಪ್ರಾಕ್ಟಿಕಲ್ ಹಂಗೆ ಇರಬೇಕು, ಎಷ್ಟು ಇಮೋಷ್ನಲ್ ಹಂಗೆ ಇರಬೇಕು, ಅಥವಾ ಪ್ರಾಕ್ಟಿಕಾಲಿಟಿ ಆಗಲಿ ಇಮೋಷ್ನಲ್ ಆಗಿರೋದನ್ನು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ನೋಡ್ಬೇಕು ನಾವು. ಫಸ್ಟ್ ಕಾರ್ಡ್ ಆ್ಯಂಡ್ ಸೆಕೆಂಡ್ ಕಾರ್ಡ್
ಕ್ಯಾನ್ಸರ್, ಸ್ಕಾರ್ಪಿಯೋ ಮತ್ತು ಪೈಸಸ್ದವ್ರಿಗೆ ಸಂಬಂಧಪಟ್ಟದ್ದು. ಏಟ್ ಆಫ್ ಕಪ್ಸ್ ಏನು ಇದೆ ಅಲ್ಲ, ದಟ್ ಶೋಸ್ ಫಾರಿನ್ ಟ್ರಾವೆಲಿಂಗ್ ಆಗ್ಬೋದು ನಿಮ್ಗೆ. ಅಥವಾ ಹಿಂಗಿರ್ಬೋದಲ್ಲ, ನಿಮ್ಗೆ ಏನಾದರೂ ಮನಸ್ಸು ಕೆಟ್ಟು ನನಗೆ ಬೇಡ ಅಂತಂತ ಅಂದ್ಕೊಂಡು ನೀವು ಫಾರಿನ್ ಕಂಟ್ರೀಸಿಗೆ ಹೋಗುವಂಥ ಚಾನ್ಸಸ್ಸು ಜಾಸ್ತಿ. ಅಂದರೆ ನಾನು ಪ್ಲೇಸೇ ಬಿಟ್ಬಿಡ್ಬೇಕು, ಈ ಪ್ಲೇಸ್ ಇಲ್ಲಿಂದ ಬಿಟ್ಟು ನಾನು ಬೇರೆ ಕಡೆ ಹೋಗಬೇಕು ಅಂತ. ಅಲ್ಲಿ ಹೋದ್ಮೇಲೆ ನಿಮಗೆ ಚಲೋ ಆಗ್ತದೆ ನೋಡ್ರಿ. ಓಕೆ, ಇದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ತೋರಿಸ್ತದೆ ಇದು. ಮತ್ತು ಹೆಂಗಂತಂದ್ರೆ ಈ ಕಾರ್ಡ್ ನೋಡಿದ್ರೆ ಇದೇನು ಹೇಳ್ತೈತಿ ಅಂದ್ರೆ ಸ್ವಲ್ಪ ಸೆಲ್ಫ್ ಅನಲೈಸಸ್ ಬೇಕು, ಸ್ವಲ್ಪ ಡೀಪ್ ಹಂಗೆ ವಿಚಾರ ಮಾಡೋಕೆ ಕಲಿಬೇಕು ನೀವು. ಯಾಕಂದ್ರೆ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಡಿಸಪಾಯಿಂಟ್ ಆಗೋದು, ಅದರಿಂದ ದೂರ ಹೋಗೋದು, ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು, ಇದು ಹೆಂಗಂತಂದ್ರೆ ಸ್ವಲ್ಪ ದಿವ್ಸಕ್ಕಂತಂದ್ರೆ ಇದು ಮೂಡ್ ಸ್ವಿಂಗ್ದಾಗ ಚೇಂಜ್ ಆಗ್ತೈತಿ. ಈಗ ನೋಡ್ರಿ, ಆ ಮನುಷ್ಯನ ಹತ್ರ 7 ಕಪ್ ಅದಾವ, ಅದ್ರ ಒಂದಿಲ್ಲ, 8ನೇ ಕಪ್ ಇಲ್ಲ ಅಂತಂದು ಹೇಳಿ ಹೊಂಟುಬಿಟ್ಟ. ಅವ್ನು ಎಷ್ಟು ದೂರ ಹೋಗಕತ್ತಾನ ನೋಡ್ರಿ. ಅಂತಂದ್ರೆ ನಡ್ಕೊಂಡು ನದಿ ಐತೆ, ನದಿ ಬಿಟ್ಟು ಆ ಕಡೆ ದಾಟಿ ಹೊಂಟಾನವ. ಅಂದ್ರೆ ಅವರಿಗೆ ಏನು ಬೇಡಾಗೈತೆ ಅಂದ್ರೆ ಇಲ್ಲಿ ಏನು ಅಚೀವ್ ಮಾಡ್ಯಾರಲ್ಲ ಅದು ಬೇಡಾಗೈತೆ. ಇದೇನು ತೋರಿಸುತ್ತೆ ಅಂತಂದ್ರೆ ಕೆಲವೊಬ್ರು ಇರ್ಬೋದು ಎಸ್ಕೇಪಿಸಮ್, ಬೇಡ ಎಲ್ಲನ ಬಿಟ್ಟ ಹೋಗಿಬಿಡ್ಬೇಕು ಅಂತಂದು ಹೇಳಿ. ಸೊ ಈ ಥರದ ಮಾನಸಿಕ ಪರಿಸ್ಥಿತಿ ನಾಳೆ ಮಾನಸಿಕ ವಿಕಾರಕ್ಕೆ ಕಾರಣವಾಗುತ್ತದೆ. ಅದಕ್ಕೆ ಎಷ್ಟು ಆಕತಿ ಇದನ್ನು ಕಂಟ್ರೋಲ್ದಾಗ ಇಟ್ಕೊಳಕ್ಕೆ ನೋಡ್ಬೇಕಷ್ಟೇ ನೀವು. ಓಕೆ, ಹೆಂಗಂತಂತಂದ್ರೆ ವಿಚಾರ ಮಾಡಬೇಕು. ಜೀವನದಲ್ಲಿ ನಮಗೆ ಬೇಕಾದದನ್ನೆಲ್ಲ ಪಡೆಯೋಕ್ಕೆ ಸಾಧ್ಯ ಇಲ್ಲ, ಇದು ಗೊತ್ತಾಗಬೇಕು. ಆಮೇಲೆ ಹಿಂದೂ ಮುಂದೆ ಗೊತ್ತಿರದೆ ಎಲ್ಲಾದರೂ ಮನಸ್ಸು ಮಾಡೋದು ಯಾವುದಾದ್ರೂ ವಿಷಯಗಳ ಮೇಲೆ. ಓಕೆ, ಅದು ಸಿಗೋಕ್ಕಿಂತ ಮುಂಚೆನೇ ಸ್ವಲ್ಪ ಪ್ರಾಕ್ಟಿಕಲ್ನಾಗೆ ವಿಚಾರ ಮಾಡೋಕ್ಕೆ ಕಲೀರಿ. ನೋಡಿ, ಕೆಲವೊಂದಿಷ್ಟು ಹುಟ್ಟುಗುಣ ಇರ್ತಾವೆ, ಅದರೊಳಗೆ ನಾವಿಲ್ಲಿ ಹುಟ್ಟಿ ಬಂದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ನಾವು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅದಕ್ಕೆ ನಾವು ಮನಸ್ಸು ಮಾಡಬೇಕಷ್ಟೆ. ಅದಕ್ಕೆ ಯೂನಿವರ್ಸ್ ನಿಮಗೆ ಏನು ಹೇಳಾಕತ್ತೈತಿ ಅಂತಂದರೆ, ನಿಮ್ಮಲ್ಲಿ ಈ ಥರದ ಗುಣ ಜಾಸ್ತಿ, ಇದರಿಂದ ನಿಮಗೆ ಇದೇ ವಿಷಯ ಮುಂದುವರೆದ್ರೆ ಇದೇ ಥರದ ಮಾನಸಿಕ ಅವಸ್ಥೆ ಕೊನೆಯವರೆಗೂ. ಸೊ ಹೆಂಗೈತಿ ಅಂತಂತಂದ್ರೆ, ಈ ಮಾನಸಿಕ ಅವಸ್ಥೆಯಿಂದ ಹೊರಗೆ ಬರಲಿಕ್ಕೆ ಏನೆಲ್ಲ ವಿಷಯಗಳನ್ನು ಬೇಕೋ ಅವನ್ನೆಲ್ಲ ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಡ್ರಿ ಅಂತ ಹೇಳಾಕತ್ತದ. ಇದ್ರ ಕಡೆ ನೀವು ಲಕ್ಷ್ಯ ಕೊಡ್ಬೇಕಾಗತ್ತೆ. ನನಗನ್ಸಿದ ಮಟ್ಟಿಗೆ ನೀವು ಇಲ್ಲಿಂದ ಬಿಟ್ಟು ಎಲ್ಲರ ಮುಂದೆ ಹೋಗ್ತೀರಿ, ಏನಾದರೂ ಅಂಥದ್ದು ಆಗಿರಬಹುದು. ಆಗಿದ್ದರೆ ನೀವು ಬಿಟ್ಟು ಹೋದರೆ ಚೆನ್ನಾಗಿರ್ತದೆ. ದೂರದ ದೇಶಗಳಿಗೆ ಟ್ರಾವೆಲಿಂಗ್ ಆಗುವಂಥ ಚಾನ್ಸಸ್ ಮೋರ್. ಓಕೆ, ಅಲ್ಲಿ ಆಶ್ರಯವನ್ನು ಹುಡುಕಿಕೊಂಡು ಹೋಗುವಂಥದ್ದು. ಅಲ್ಲಿ ಯಾರಾದರೂ ನಿಮ್ಮ ಪರಿಚಯದವ್ರು ಇರ್ಬೋದು, ನಿಮಗೆ ಬೇಕಾದವ್ರು ಇರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇರ್ಬೋದು. ಅಲ್ಲಿ ಬೇರೆಯವರ ಆಶ್ರಯದಲ್ಲಿ ಹೋಗಿ ಇದ್ದು ಮುಂದೆ ಜೀವನವನ್ನು ಕಳೆಯುವಂಥ ವಿಷಯ. ಅದಕ್ಕೆ ಹೆಂಗೈತಿ ಅಂತಂದ್ರೆ, ಹೋದರೆ ಹೋಗ್ರಿ, ಪರವಾಗಿಲ್ಲ. ಅಲ್ಲಿ ಜೀವನ ಚಲೋ ಮಾಡಬೇಕು ಅಂತಂತಂದರೆ ನಿಮ್ಮ ಮಾನಸಿಕ ಅವಸ್ಥೆಯಲ್ಲಿ ಬದಲಾವಣೆ ಬರಬೇಕು. ಅದರ್ವೈಸ್ ಹೆಂಗಂತಂತಂದ್ರೆ, ನಾವು ಎಲ್ಲಿ ಹೋದರೂ ಅಷ್ಟೇ, ನಮ್ಮ ಮನಸ್ಸು ಸರಿ ಇರಲಿಲ್ಲ ಅಂದ್ರೆ ಅದೇ ಮಾನಸಿಕ ಪರಿಸ್ಥಿತಿಯೊಂದಿಗೆ ನಾವು ಬೇರೆ ಬೇರೆ ಸ್ಥಳಗಳಿಗೆ ವಿಸಿಟ್ ಮಾಡ್ತಿರ್ತೇವೆ ಅಷ್ಟೇ. ಅಂದರೆ ನಮ್ಮಲ್ಲಿ ಏನೂ ಚೇಂಜಸ್ ಬರೋಂಗಿಲ್ಲ, ಜಾಗ ಅಷ್ಟೇ ಬದಲಾಗ್ತದೆ. ಸೊ ಯು ಟೇಕ್ ಕೇರ್ ಆಫ್ ದಿಸ್ ಅಂತ. ಸೊ ಥರ್ಡ್ ಕಾರ್ಡ್ ನಿಮಗೆ ಏನು ಹೇಳ್ತೈತಿ ಅಂತಂದ್ರೆ, ಸ್ವಲ್ಪ ಸೋಷಿಯಲೈಸ್ ಆಗಕ್ಕೆ ಕಲೀರಿ, ಸ್ವಲ್ಪ ಬೇರೆಯವ್ರ ಜೊತೆ ಬರೀಲಿಕ್ಕೆ ಕಲೀರಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕಲೀರಿ. ಅವ್ರು ತಮ್ಮ ಜೀವನ ಹೆಂಗೆ ಮಾಡ್ತಾರೆ, ಅಥವಾ ಅವ್ರು ತಮ್ಮ ಮೆಂಟಲ್ ಸ್ಟೇಟಸ್ ಸರಿಯಾಗಿ ಇಟ್ಕೊಳಕ್ಕೆ ಅವ್ರು ಏನೆಲ್ಲ ಮಾಡ್ತಾರೆ ಅಂತಂದರೆ ನೀವು ಅವ್ರನ್ನ ಕೇಳಿದರೆ ತಪ್ಪೇನಿಲ್ಲ. ನೀವು ಸೋಷಿಯಲೈಸ್ ಆದ್ರಿ ಅಥವಾ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರಿ, ನಿಮಗೆ ಯಾವಾಗ ತಲೆ ಸರಿ ಇರೋಂಗಿಲ್ಲ, ನೀವು ಅವ್ರ ಜೊತೆ ಮಾತಾಡ್ತಾ ಇದ್ರಿ ಅಂತಂತಂದ್ರೆ ನಿಮಗೆ ಬೇರೆಯವರಿಂದ ಹೆಲ್ಪ್ ಸಿಗ್ಬೋದು. ನನಗನ್ಸಿದ ಮಟ್ಟಿಗೆ ನೀವು ಪಾರ್ಟೀಸ್ ಆಗಲಿ, ವೆಡ್ಡಿಂಗ್ ಆಗಲಿ, ಈ ಥರದ್ದು ಯಾವುದಾದ್ರೂ ಫಂಕ್ಷನ್ಸ್ ಏನಾದರೂ ಇದ್ದರೆ ನೀವು ಜಾಸ್ತಿ ಅಟೆಂಡೂ ಮಾಡ್ತಿರ್ಲಿಕ್ಕಿಲ್ಲ ಅಂತಂತ ಅನ್ನಿಸ್ತದೆ. ಒಬ್ಬರೇ ಇರೋದು ಭಾಳ ಸೇರ್ತದೆ ಕಾಣ್ತದೆ. ಆದರೆ ನೀವಿರುವಂಥ ಸ್ಥಿತಿಗೆ, ಈ ಥರದ ಮಾನಸಿಕ ಸ್ಥಿತಿ ಇದ್ದಾಗ ಒಬ್ಬರೇ ಇರೋದಾಗಲಿ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ. ಸೋಷಿಯಲೈಸ್ ಆಗ್ರಿ, ಜನರ ಜೊತೆ ಬೆರೀರಿ, ಅವ್ರ ಜೀವನ ನೋಡ್ರಿ, ನಿಮ್ಮ ಜೀವನ ನೋಡ್ಕೊಡ್ರಿ. ನಿಮ್ಮ ಜೀವನಕ್ಕೆ ಯಾವ ವಿಷಯ ಅಡ್ಡಿ ಬರ್ತಾ ಇದೆ ಅಂತ ನೋಡ್ಕೊಡ್ರಿ. ಎಲ್ಲರೂ ಮನುಷ್ಯರನ್ನ, ಬಟ್ ಅವ್ರ ಜೀವನ ಅವ್ರು ಎಷ್ಟು ಸರಾಗವಾಗಿ ನಡೆಸ್ತಾರೆ, ನನಗೆ ಯಾಕೆ ನಡ್ಸೋಕ್ಕಾಗಂಗಿಲ್ಲ. ಇದ್ರ ಬದಲಾಗಿ ನೀವು ಡೀಪ್ ಹಂಗೆ ಅನಲೈಸಿಸ್ ಮಾಡಿರಿ. ಇಲ್ಲೇ लाइफ को सेलिब्रेट करना सीखो. ये ज़िंदगी है, ये दोबारा नहीं मिलेगा. ಅದೇನೋ ಅಂತಾರಲ್ಲ, ವಾಟ್ ಗೋಸ್ ಅರೌಂಡ್ ವಾಟ್ ಕಮ್ಸ್ ಅರೌಂಡ್ ಅಂತ. ನೀವು ಎಷ್ಟು ವಿಷಯಗಳ ಬದಲಾಗಿ ಎಷ್ಟು ನೆಗೆಟಿವ್ ಹಂಗೆ ವಿಚಾರ ಮಾಡ್ತೀರಿ, ನೀವು ಅದನ್ನೇ ಆಕರ್ಷಣೆ ಮಾಡ್ತೀರಿ. ಎಷ್ಟು ಪಾಸಿಟಿವ್ ಹಂಗೆ ಇರ್ತೀರಿ, ಅಷ್ಟು ನೀವು ಪಾಸಿಟಿವ್ ವಿಷಯಗಳನ್ನೇ ಆಕರ್ಷಣೆ ಮಾಡ್ತಿರ್ತೀರಿ. ನೀವೇ ವಿಚಾರ ಮಾಡಿರಿ, ಒಂದು ದಿವ್ಸಕ್ಕೆ
ಒಂದು 20 ಸರ್ತಿ ನಾವು ಯಾವುದಾದ್ರೂ ಪಾಸಿಟಿವ್ ಅಫರ್ಮೇಷನ್ಸ್ ಅಂದರೆ ಅದು ಜೀವನದೊಳಗೆ ಆಗ್ತದಂತ. ನಾವು ನಮ್ಮ ಜೀವನದ ಪರಿಸ್ಥಿತಿಯನ್ನೇ ಈ ಥರ ವಿಡ್ರಾವಲ್ ಪರಿಸ್ಥಿತಿಯೊಳಗನೆ ಇಟ್ಕೊಂಡ್ಬಿಟ್ರೆ ನಾವು ಹೆಂಗೆ ವಿಚಾರ ಮಾಡೋಕ್ಕೆ ಸಾಧ್ಯ ಹೇಳಿ ನಮ್ಮ ಜೀವನದೊಳಗೆ ಏನಾದರೂ ಒಂದು ಒಳ್ಳೇದಾಗ್ತೈತಿ ಅಂತಂದು ಹೇಳಿ. ಎಲ್ಲಿವರೆಗೂ ಮಾನಸಿಕ ಬದಲಾವಣೆ ಇರೋದಿಲ್ಲೋ ಅಲ್ಲಿ ತನಕ ಯಾವುದೇ ಮಾರ್ಗವನ್ನು ನೀವು ಹುಡ್ಕಕ್ಕೆ ಎಂದೆಂದೂ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ಸುಖ ಕೊಡುವಂಥದ್ದು, ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ ತುಂಬುವಂಥದ್ದು ಯಾವುದಾದ್ರೂ ವಿಷಯಗಳಿದ್ದರೆ ಆ ವಿಷಯಗಳನ್ನು ಫಾಲೋ ಮಾಡಿರಿ. ಮೋಟಿವೇಶ್ನಲ್ ವೀಡಿಯೋಸ್ ನೋಡಿರಿ, ಯಾವುದಾದ್ರೂ ಮೈಥಾಲಜಿ ವೀಡಿಯೋಸ್ ನೋಡಿರಿ. ನಿಮ್ಮ ಎಂಟರ್ಟೈನ್ಮೆಂಟಿಗಂತ ಈ ಕಲಿಯುಗದಲ್ಲಿ ಏನು ಕಡಿಮೆ ಇಲ್ಲ. ಹೆಂಗಂತಂತಾರೆ, ಯಾವುದನ್ನು ನೋಡ್ತಿರಲ್ಲ, ಈ ಕಾರ್ಡ್ ಸಲುವಾಗಿ ಏನು ಹೇಳ್ತಾರೆ, ಯಾವುದನ್ನು ನೋಡ್ತಿರಲ್ಲ ಅದನ್ನು ಒಳ್ಳೆಯದನ್ನು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಕಲ್ಕೊರಿ. ನಿಮ್ಮ ಜೀವನದಲ್ಲಿ ಅದು ಇರಲಿಕ್ಕಿಲ್ಲ. ಅದು ನಿಮ್ಗೆ ಯೂನಿವರ್ಸ್ ಹೇಳಾಗತ್ತೆ, ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಕಲೀರಿ. ಅಂದರೆ ನಿಮ್ಮ ಜೀವನ ಎಷ್ಟಾಗ್ತದೆ, ನಿಮ್ಮ ಜೀವನದ ಬರ್ಡನ್ ಕಡಿಮೆ ಆಗ್ತೈತಿ ಅಂತಂದು ಹೇಳಿ. ನಿಮ್ಮ ಜೀವನದ ಬರ್ಡನ್ ಎಷ್ಟೋ ಬೇಕಷ್ಟು ಕಡಿಮೆ ಆಗ್ತಿರ್ತೈತಿ. ನಮಗೆ ಗೊತ್ತಿರಲಾರ್ದೆ ಎಷ್ಟೋ ಎಲ್ಲ ನಮ್ಮ ಮೇಲೆ ಹೇರ್ಕೊಂಡು ನಾವು ಬೇಸತ್ತು ಹೋಗಿಬಿಟ್ಟಿರ್ತೇವೆ. ಆದರೆ ಅದೆಲ್ಲ ಸಮಸ್ಯೆಗಳು ನನಗೆ ಸಂಬಂಧಪಟ್ಟಿದ್ದು ಅಂತಂದು ಹೇಳಿ ಯಾವ ಮನುಷ್ಯಗೂ ಗೊತ್ತಾಗಂಗಿಲ್ಲ. ಅದಕ್ಕೆ ಹೇಳ್ತಿರ್ತಾರೆ, ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಮಾಡಿದರೆ ಅದನ್ನು ಬರದು ತೆಗೀರಿ ಅಂತಂದು ಹೇಳಿ. ಯಾವ್ಯಾವ ಸಮಸ್ಯೆಗಳದಾವು ಬರದು ತೆಗೀರಿ. ಅವಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಂತಂದು ಹೇಳಿ ನಿಮಗೆ ಗೊತ್ತಾಕೈತಿ ಲೈಫ್ದೊಳಗೆ. ಇಲ್ಲ ಆದರೆ ಎಲ್ಲದರ ತಳಹದಿ ಬರೀ ಮನಸ್ಸೇ ಆಗಿರಬಹುದು. ಒಂದು ಮನಸ್ಸನ್ನು ನೀವು ರಿಪೇರಿ ಮಾಡಿದರೆ ಬಾಕಿ ಎಲ್ಲ ಸಮಸ್ಯೆಗಳು ನೀಟಾಗುವಂಥ ಪರಿಸ್ಥಿತಿ ಇರ್ತದೆ. ಸೊ ಅದಕ್ಕೇನು ಹೇಳ್ತಾರಂತ, ಸ್ವಲ್ಪ ವಿಚಾರ ಮಾಡಿರಿ. ಯಾಕಂದ್ರೆ ಅವು ಕಾರ್ಡ್ಸ್ ಅದನ್ನು ಹೇಳ್ತಾರೆ, ಟ್ರೈ ಟು ಸೆಲೆಬ್ರೇಟ್ ಯುವರ್ ಲೈಫ್. ಜನರ ಜೊತೆ ನೀವು ಬೆರೆತ್ರಿ ಅಂತ ಇಟ್ಕೊಂಡ್ರಿ, ನಿಮ್ಮ ಎನರ್ಜಿ ಲೋ ಇತ್ತು ಅಂತಂತಾನೆ ಮುಂದಿನ ಮನುಷ್ಯ ಪಾಸಿಟಿವ್ ಎನರ್ಜಿ ಇದ್ದಾನೆ, ಆ ಎನರ್ಜಿ ನೀವು ಅಟ್ಲೀಸ್ಟ್ ಅಬ್ಸಾರ್ಬರ್ ಮಾಡ್ಕೊಳಕ್ಕೆ ಬರ್ತದಲ್ಲ. ವಿಚಾರಗಳ ವಿನಿಮಯನೂ ಆಗಬೇಕು. ಅಂದ್ರೆ ಗೊತ್ತಾಗ್ತೈತಿ ನಾವೆಲ್ಲಿ ತಪ್ಪಾಗತ್ತೇವಿ ಅಂತಂದು ಹೇಳಿ, ಅಥವಾ ನಮ್ಮ ವಿಚಾರ ಮಾಡೋ ಪದ್ಧತಿ ಹೆಂಗೆ ತಪ್ಪಾಯ್ತು ಸರಿ ಆಯಿತು ಅಂತ ಅರ್ಥ ಮಾಡ್ಕೊಳಕ್ಕೆ. ಯಾವುದಾದ್ರೂ ಹಬ್ಬ ಹರಿದಿನ ಇದ್ದರೆ ಅದರಲ್ಲಿ ಪೂರ್ಣ ಮನಸ್ಸಿನಿಂದ ಭಾಗಿಯಾಗಿ ಅದರ ಆನಂದವನ್ನು ಅನುಭವಿಸ್ರಿ ನೀವು. ನನಗನಿಸಿದ ಮಟ್ಟಿಗೆ ನಿಮಗೆ ಇಮೋಷ್ನಲಿ ಹೆಲ್ದಿ ಆಗ್ರಿ ಅಂತಂದು ಹೇಳಿ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದೆ. ಅನಿಸಿದ ಮಟ್ಟಿಗೆ ತಾವು ಚೇಂಜಿಗೂ ಲಘು ಒಪ್ಪಿಗೆ ಕೊಡೋಂಗಿಲ್ಲ. ಚೇಂಜ್ ಆಗ್ಬೇಕಂದ್ರೂ ನನಗನ್ಸಿದ ಮಟ್ಟಿಗೆ ನಿಮಗೆ ಹೆದರಿಕೆ ಬರ್ತಿರಬಹುದು ಬಹುತೇಕ. ಮನುಷ್ಯ ಸುಖದೊಳಗೂ ಸುಖ ಕಾಣ್ತಾನೆ, ದುಃಖದೊಳಗೂ ಸುಖ ಕಾಣ್ತಾನೆ. ಅದಕ್ಕೆ ನಿಮ್ಗೆ ಏನು ಹೇಳಾಕತ್ತೈತಿ ಅಲ್ರಿ, ಇಲ್ಲೇ ನಿಮ್ಮ ಎನರ್ಜಿ ಲೆವೆಲ್ ಕಡಿಮೆ ಆಗಿರ್ಬೋದು. ಎನರ್ಜಿ ಲೆವೆಲ್ ಕಡಿಮೆ ಆಗೈತಿ. ಅದಕ್ಕೆ ನಿಮ್ಮ ಎನರ್ಜಿ ಲೆವೆಲ್ ಇಂಪ್ರೂವ್ ಮಾಡ್ಕೊಳಕ್ಕೆ ಜಿಮ್ಮಿಗೆ ಹೋಗ್ರಿ, ಅಥವಾ ಮತ್ತೇನಾದರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿರಿ. ಸೊ ಯು ಫೀಲ್ ಎನರ್ಜೆಟಿಕ್. ನಿಮಗೆ ಐಡಿಯಾಸ್ ನನಗೆ ಅನಿಸೋ ಮಟ್ಟಿಗೆ ನೀವು ಈ ಥರ ಒಂದೇ ಥರ ಹಂಗೆ ಕುಂಡ್ರೋದಕ್ಕಿಂತ, ಅಥವಾ ನಿಮಗೆ ಮನಸ್ಸು ಸರಿ ಇರಲಾರ್ದಕ್ಕೆ ನಿಮ್ಮ ಹತ್ರ ನನಗನ್ಸೋ ಮಟ್ಟಿಗೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರಬಹುದು. ಅದಕ್ಕೆ ಅವ್ರೇನು ಹೇಳ್ತಾರೆ ಅದೇನು ಹೇಳ್ತೈತಿ ಯೂನಿವರ್ಸ್ ಅಂತಂತಂದ್ರೆ, ಜೀವನದೆಡೆಗೆ ಆಶಾವಾದಿ ಅವ ಎಷ್ಟು ಪ್ರೀತಿಯಿಂದ ನೋಡಾಕತ್ತಾನ ನೋಡ್ರಿ ಅದನ್ನು ವಾಂಡನ್. ಇದು ಫೈರಿ ಎನರ್ಜಿ. ಏರೀಸ್, ಲಿಯೋ, ಸಜಿಟೇರಿಯಸ್ ಯಾರದಿರಲ್ಲ, ಇದು ಅವ್ರಿಗೆ ಸಂಬಂಧಪಟ್ಟದ್ದು. ಮೋಟಿವೇಟ್ ಆಗಿ ಕೆಲಸ ಮಾಡಿರಿ. ಅಂದರೆ ನೀವು 4 ಜನರ ಜೊತೆ ಬೆರೆತ್ರಿ ಅಂತಂದ್ರೆ ನಿಮಗೆ ಬ್ರೈಟ್ ಐಡಿಯಾಸ್ ಬರ್ತಾವೆ. ನಿಮಗೆ ಗೊತ್ತಾಗ್ತೈತಿ ಮುಂದೆ ಲೈಫ್ದೊಳಗೆ ನಾನು ಏನು ಮಾಡಬೇಕು, ಅಥವಾ ನಾನು ಏನು ಮಾಡಬಲ್ಲೆ, ಅಥವಾ ನನ್ನ ಪೊಟೆನ್ಷಿಯಲ್ ಏನು, ಈ ಥರದ ವಿಚಾರಗಳ ಕಡೆ, ಈ ಥರದ ವಿಷಯಗಳ ಕಡೆ ತಮ್ಮ ವಿಚಾರ ಹೋಗ್ತದೆ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಸೊ अपने अंदर का थोड़ा सा फायरी थिंग को थोड़ा सा जगाओ तो वो अच्छा रहेगा. ಏನಾದರೂ ಪ್ಲ್ಯಾನ್ ಮಾಡಿರಿ, ಎಲ್ಲಾದರೂ ಹೊರಗೆ ಹೋಗಿ ಬನ್ನಿರಿ ಫ್ರೆಂಡ್ಸ್ ಜೊತೆ. ಸ್ವಲ್ಪ ನಿಮ್ಮ ಗ್ರೂಮಿಂಗ್ ಕಡೆನೂ ಲಕ್ಷ್ಯ ಕೊಡ್ರಿ. ಅಂದರೆ ಯಾವ ಥರ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಯಾವ ಥರ ಫೀಲಿಂಗ್ ಬರ್ತೈತಿ ಅನ್ನೋದನ್ನು ನೀವು ಫೀಲ್ ಮಾಡ್ಬೇಕು. ಅದನ್ನು ಯಾವಾಗಾದ್ರೂ ನೀವು ಡಿಪ್ರೆಸಿವ್ ಮೂಡ್ನಾಗಿದ್ರಿ ಅಂತಂದು ನೋಡ್ರಿ, ಒಂದು ಸ್ವಲ್ಪ ಕೈಕಾಲು ಮುಖ ತಗೊಂಡು ಒಂದು ಸ್ವಲ್ಪ ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲಾದರೂ ಒಂದು ಅರ್ಧ ಗಂಟೆ ಸುತ್ತಾಡ್ಕೊಂಡು ಬರ್ರಿ. ನಿಮ್ಗೆ ಎಷ್ಟು ಆರಾಮ ಅಂತಂದು ಅನಿಸ್ತೈತಿ. ಯಾಕಂದ್ರೆ ಅವಾಗ ಹೊಸ ಬಟ್ಟೆ ನಿಮ್ಮ ಮನಸ್ಸಿಗೆ ಸೇರಿರ್ತೈತೆ. ಅವಾಗ ನಿಮ್ಮ ಶರೀರಕ್ಕಲ್ಲ, ನಿಮ್ಮ ಶರೀರನ ನಿಮ್ಮ ಮನಸ್ಸು ಕಂಟ್ರೋಲ್ ಮಾಡ್ತಿರ್ತೈತಿ. ನೀವು ಶರೀರಕ್ಕೆ ಬಟ್ಟೆ ಹಾಕಿದ್ರೆ ಮನಸ್ಸಿಗೆ ಖುಷಿ ಆಗ್ತೈತೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತದೆ. ಅವಾಗ ನೀವು 4 ಮಂದಿ ಜೊತೆ ಬೆರೆಯುವಾಗ ಎಷ್ಟು ಕಾನ್ಫಿಡೆಂಟ್ಲಿ ಬೆರೀತೀರಿ ನೀವು ನೋಡಿರಿ. ಸೊ ಎಷ್ಟಾಗ್ತದೆ ಅಷ್ಟು ಗ್ರೂಮಿಂಗ್ ಕಡೆನೂ ಲಕ್ಷ್ಯ ಕೊಡ್ರಿ ನೀವು.
ಸೊ ಟ್ರೈ ಟು ಬಿ ಆ್ಯಕ್ಟಿವ್. ಓಕೆ, ಇವೆರಡು ಕಾರ್ಡ್ ಏನು ಹೇಳ್ತಾವೆ ನೋಡ್ರಿ, ಡಿಫೆನ್ಸಿವ್ ಮೋಡ್ನೇ ಹೋಗೋದು. ನಾ ಮಾಡೇ ಬಿಡ್ತೇನೆ ಈಗ ಅದನ್ನು, ಒಂಥರ ಚಾಲೆಂಜ್ ತೊಗೊಂಡಂಗೆ. ಆದರೆ ಹೆಂಗಿರ್ತೈತಿ, राजा से लेके प्यून तक अगर तुम ही काम करोगे तो फिर कौन कौन सा काम करोगे? 24 hours ಅದಾವೆ ಎಲ್ಲರ ಸಲುವಾಗಿನೂ. ಸೊ ಎಷ್ಟಾಕೈತೆ ಅಷ್ಟು ರೆಸ್ಪಾನ್ಸಿಬಿಲಿಟಿಗಳನ್ನು ಹಂಚಾಕೆ ನೋಡ್ರಿ. ನಿಮಗೆ ಏನಾದ್ರು ತುಮೆ ಕೊಯ್ ಅಗರ್ ಗದ್ದಿ ಚಾಹಿಯೇನಾ, ಗದ್ದಿ ಚಾಹಿ ಅಂದರೆ ಇನ್ ಕೇಸ್ ಇಫ್ ಯು ಆರ್ ಇನ್ ನೀಡ್ ಆಫ್ ಎನಿ ಸೀಟ್, ನಾ ಯಾವ್ದಾರ ಏನು ವಿಚಾರ ಮಾಡ್ತಿದ್ದೆ, ಓಕೆ ನನಗೆ ಈ ಸೀಟ್ ಮೇಲೆ ಕೊಂಡಿರ್ಬೇಕಾಗೈತಪ್ಪ. ನೀವೇ ಎಲ್ಲ ಕೆಲಸ ಮಾಡಿದ್ರೆ ಹೆಂಗೆ? ಹೈಯರ್ ಸೀಟ್ ಬದಲು ನೀವು ವಿಚಾರ ಮಾಡ್ತಿದ್ರಿ ಅಂತಂತಂದ್ರೆ ಎಲ್ಲ ಲೋವರ್ ಕೆಟಗರಿ ಕೆಲಸನ ನೀವೇ ಮಾಡ್ತೀವಿ ಅಂತಂದ್ರೆ ಆಗಕ್ಕೆ ಸಾಧ್ಯನಾ? ಎಂದೂ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಎಷ್ಟಾಕತಿ ಅಷ್ಟು ಕೆಲಸನ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ನೋಡ್ರಿ. ಆಫೀಸ್ ಕೆಲಸ ಆದರೂ ಹಂಗಾಯಿತು, ಅಥವಾ ಮನೆಯೊಳಗಿದ್ರಿ ಅಂತಂತಂದು ನೋಡ್ರಿ, ಮನೆಯೊಳಗಿದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರ ಹೊರೆನೂ ನಾನು ಹೊತ್ಕೋಬೇಕು ಅಂತೇನಿಲ್ಲಲ್ಲ. ಅವ್ರವ್ರ ಜವಾಬ್ದಾರಿಗಳನ್ನು ಅವ್ರಿಗೆ ಹೊಂದಿಸ್ಕೊಡ್ರಿ. ಎಷ್ಟಾಕತಿ ಅಷ್ಟು ಲಿಸ್ಟ್ ಮಾಡಕ್ಕೆ ನೋಡ್ರಿ. ಇದು ಹಂಗೆ ತೋರಿಸ್ತೈತಿ, ಇದು ಭಾಳ ಮೆಹನತ್ತು ತೋರಿಸ್ತೈತಿ. ಕಂಟಿನ್ಯೂಸ್ ಹಂಗೆ ಕೆಲಸ ಮಾಡೋದು. ಕಂಟಿನ್ಯೂಸ್ ಹಂಗೆ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ ಅಂದ್ಕೊಡ್ರಿ, ಅದೇ ಒಂಥರ ಗಾಣದತ್ತ ತಿರುಗಿದಂಗೆ ಒಂದೇ ಥರ ನನ್ನ ಕೆಲಸ ಮಾಡ್ಕೊತ ಇರೋದು. ಸೊ ಜೀವನದಲ್ಲಿ ಉತ್ಸಾಹನೇ ಇರೋಂಗಿಲ್ಲ, ಎಷ್ಟಕ್ಕೆ ಕೆಲಸದೊಳಗೂ ಉತ್ಸಾಹ ಇರೋಂಗಿಲ್ಲ, ಒಂಥರ ನಿರಾಸೆ ಬಂದಂಗೆ ಆಗಿಬಿಡ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನಂದನ ಅಂತಂತಂದ್ರೆ, ನಾನು ಟೇಲರಿಂಗದ್ದು ನಂದು ಚಲೋ ನಡೀತಿದ್ದು ನಂದು. ಸೊ ಅದನ್ನೇ ಕೆಲಸ ಮಾಡಿ 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 ನಾನು ಇಷ್ಟು ಬೇಸತ್ತು ಹೋಗ್ಬಿಟ್ಟಿದ್ದಿಲ್ಲ. ಆದರೆ ಹೊಸದು ನಿಮಗೆ ಏನಾದರೂ ಇನ್ವೆಂಟ್ ಮಾಡುವಂಥದ್ದಂತ ಏನು ಅಂತಂತಿಲ್ಲ ಇಲ್ಲ. ಯಾಕಂದ್ರೆ ನಾವು ಪರ್ಟಿಕ್ಯುಲರ್ ಇವನ್ನಷ್ಟೇ ತೊಗೋತೇನೆ, ನಾನು ಐಟಮ್ಸ್ ಅಷ್ಟೇ ತೊಗೋತೇನೆ ನಾನು ಸ್ಟಿಚ್ ಮಾಡೋಕ್ಕೆ. ಸೊ ನನಗೆ ಇಷ್ಟು ಬೇಸರ ಬರ್ತಿತ್ತಲ್ಲ, ನಾನು ಅದನ್ನ ಅಂತಿದ್ದೀನಿ, ನನ್ನ ಮೈಂಡ್ ಬ್ರಷ್ ಅಪ್ ಮಾಡುವಂಥದ್ದು ಯಾವುದಾದ್ರೂ ಒಂದು ವಿದ್ಯೆಯನ್ನು ನಾನು ಕಲಿಬೇಕು ಅಂತ ನನಗೆ ಎಷ್ಟು ವರ್ಷದಿಂದ ಆಸೆ ಇತ್ತು. ನಾನು ನಮ್ಮ ಗುರುಗಳಿಗೆ ಎಷ್ಟು ಸತಿ ಕೇಳ್ತಿದ್ದೆ, ಮುಂದೆ ಹೆಂಗ್ರಿ ಅವ್ರು ಹೇಳ್ತಿದ್ದೆ, ನಿಮ್ಮ ಟೈಮ್ ಬಂದ ನಿಮಗೂ ಗೊತ್ತಾಕೈತಿ ಅಂತ. ನಾನು ಅದನ್ನು ಎಷ್ಟು ವಿಚಾರ ಮಾಡ್ತಾ ಇದ್ದೆ ಅಂತಂದ್ರೆ, ನಾನು ಇಡೀ ಸಬ್ಕಾನ್ಷಿಯಸ್ ಮೈಂಡ್ದಾಗೆಲ್ಲ ಬರೀ ಅದು ತುಂಬ್ಕೊಂಡಿತ್ತು. ಅಂದ್ರೆ ನನಗೆ ಯಾವಾಗ ಹೊಳಿತೈತಿ ಅಂಥ ಕೆಲಸ ಅಂತ ಯು ವೋಂಟ್ ಇಮ್ಯಾಜಿನ್. ಅದು ನಿಜವಾಗ್ಲೂ ನನಗೆ ಇನ್ನರ್ ವಾಯ್ಸ್ ನನಗೆ ಹೇಳ್ತೀನಿ, ನೀನು ಎಸ್ಟ್ರಾಲಜಿ ಕಲಿ ಅಂತ. ನಮ್ಮಲ್ಲಿ ಹಿಂದೆ ಯಾರಾದರೂ ಇರ್ಬೋದು, ಆ ಜೀನ್ಸ್ ಇರ್ಬೋದು, ಬಟ್ ಈ ನಮಗೆ ತಿಳಿದ ಮಟ್ಟಿಗಂತೂ ಈ ಸದ್ಯಕ್ಕಂತೂ ಯಾರೂ ಇಲ್ಲ. ಸೊ ನನಗೂ ಎಸ್ಟ್ರಾಲಜಿ ಸಣ್ಣಗಿರ್ತಾಗಿಂದ ಏನೋ ಎಸ್ಟ್ರಾಲಜಿ ಇದನ್ನು ಕ್ಯಾಲೆಂಡರ್ದು ನೋಡ್ತಿದ್ವಿ, ನಮ್ಮ ತಂದೆ ನೋಡಲಿಕ್ಕೆಲ್ಲ ಕಲಿಸ್ತಿದ್ರು ಮಾಡ್ತಿದ್ರು. ಆದರೆ ಹೆಂಗಿರ್ತೈತಿ, ನಾವಾಗೆ ನಾವು ಏನಾದರೂ ಅಂಥದ್ದು ಹೊಸದು ನಮ್ಮ ಜೀವನದೊಳಗೆ ಏನಾದರೂ ಆಗಬೇಕು ಅಂತ ನಾವು ಇಷ್ಟಪಡ್ತಿದ್ರೆ, ಆ ಇಚ್ಛೆ ಅನ್ನುವಂಥ ವಿಷಯಕ್ಕೆ ಸ್ಪೀಡ್ ಕೊಡ್ಬೇಕು ನಾವು. ಅಂದ್ರೆ ಅದು ಹೋಗಿ ಏನಂತಾರೆ ಅದಕ್ಕೆ, ತನ್ನ ಗುರಿ ಮುಟ್ತದ. ಒಂದು ದಿನ ನನಗೆ ಕ್ಲಿಕ್ ಆಗ್ತದೆ, ನಾನು ಎಸ್ಟ್ರಾಲಜಿ ಮಾಡ್ಬೇಕು, ಇನ್ನರ್ ವಾಯ್ಸ್ ಎಷ್ಟು ಸ್ಟ್ರಾಂಗ್ ಹಂಗೆ ಹೇಳ್ತೈತೆ. 3 ದಿವಸದಾಗ ಟೀಚರ್ನ ಹುಡ್ಕ್ಯಾಡ್ ತೆಗೆದೆ ನಾನು ಅಡ್ಮಿಷನ್ ತೊಗೊಂಡೆ ನಾನು. ಹೆಂಗಂತ ನಾವು ಏನು ಬೇಕಲ್ಲ, ಅದ್ರ ಬದಲಾಗಿ ನಮಗೆ ಒಂದು ಕ್ರೇವಿಂಗ್ ಇರಬೇಕು, ಇನ್ನೊಂದು ಅದ್ರ ಬದಲಾಗಿ ನಮ್ಮಲ್ಲಿ ಸತತ ಚಿಂತನ ಅವ್ರ ಮನನ್ ರೇನಾ ಚಾಹಿಯೆ. ರಿಪೀಟ್ ದ ಥಿಂಗ್ಸ್. ಅದಕ್ಕೆ ನಿಮ್ಮ ಕಂಟಿನ್ಯೂಸ್ ಹಂಗೆ ನಿಮ್ಮ ಮನಸ್ಸು ಅದಕ್ಕೆ ಹೇಳ್ತಿರ್ತಾರೆ. ಅಫರ್ಮೇಷನ್ ಅಂದರೆ ಏನು? ಒಂದೇ ವಿಷಯವನ್ನು ಮೇಲಿಂದ ಮೇಲೆ ಬಡಬಡಿಸೋದು. ನಿಮ್ಮ ಮನಸ್ಸನ್ನು ಮುಂದೇನಪ್ಪ ಅಂತಂದು ಬಡಬಡಿಸಿತ್ತು ಅಂತಂತಂದ್ರೆ ದಾರಿ ತಾನೇ ಕಾಣ್ತದೆ. ಅದಕ್ಕೆ ಹೆಂಗಂತಂದ್ರೆ, ಬರೀ ಕಂಟಿನ್ಯೂಸ್ ಹಂಗೆ ನೀವು ಕೆಲಸ ಮಾಡ್ತಿದ್ರೆ ಅಲ್ಲೇನೂ ಪ್ರೋಗ್ರೆಸ್ ಅಂತಂದು ಇರೋಂಗಿಲ್ಲ. ನೀವು ಬೇರೆಯವ್ರಿಗೆ ಏನಾದರೂ ಕೆಲಸ ಹಂಚ್ಕೊಟ್ರೆ ನಿಮಗೆ ಸ್ವಲ್ಪ ಟೈಮ್ ಉಳಿತೈತಿ. ನೀವು ಆ ಟೈಮ್ ನೀವು ನಿಮ್ಮ ಸಲುವಾಗಿ, ನಿಮ್ಮ ಪರ್ಸ್ನಲ್ ವಿಷಯ ಸಲುವಾಗಿ ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಒಂಥರ ನಿಮ್ಮನ್ನು ನೀವು ರಿಸ್ಟ್ರಿಕ್ಟ್ ಮಾಡ್ಕೋತೀರಿ. ಅಂದ್ರೆ ಅತಿ ಕೆಲಸ ಅಂತಂತಂದ್ರೆ ನಾವು ಅದರೊಳಗೆ ಸಿಕ್ಕಾಕೊಂಡ್ಬಿಡ್ತೇವಲ್ಲ, ಡೆವಲಪ್ಮೆಂಟಿಗೆ ಏನು ಇರೋಂಗೇನಿಲ್ಲ. ಕೆಲಸ ನಿಮ್ಗೆ ಓವರ್ಲೋಡೂ ಆಗ್ತಿರ್ಬೋದು. ಐ ಥಿಂಕ್ ಟು ಮಚ್ ಆನ್ ಯುವರ್ ಪ್ಲೇಟ್. ಸೊ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಬೇಕು ಅಂತಂತಂದರೆ, ನಿಮ್ಮ ಜೀವನದಲ್ಲಿ ಡೆವಲಪ್ಮೆಂಟ್ ಕಾಣಬೇಕು ಅಂತಂದರೆ, ನೀವೇನು ಒಂದೇ ಒಂದು ಮಾರ್ಕ್ ಹಾಕ್ಕೊಂಡು ಅದೇ ದಾರಿ ಮೇಲೆ ನಡೆಯಕತ್ತಿರಲ್ಲ, ಅದು ಒಮ್ಮೆ ಹೆಂಗೆ ತೋರಿಸ್ತದೆ ಗೊತ್ತೈತೇನ? ಅಂದರೆ ಯು ಆರ್ ನಾಟ್ ಅ ರಿಸ್ಕ್ ಟೇಕರ್ ಅಂತ. ಈಗ ರಿಸ್ಕ್ ನೀವು ತೊಗೋಬೇಕು ಅಂತಂತಂದರೆ ಕಣ್ಮುಂಚೆ ಜಂಪ್ ಮಾಡ್ಬೇಕಾಕೈತೆ ನೀವು ಅಲ್ಲಿಂದ. ಗೆದ್ದೆ ಸೋತೆ ಅಂತಂದು ಹೇಳಿ. ಹಂಗೆ ಯು ಆರ್ ನಾಟ್ ಅ ರಿಸ್ಕ್ ಟೇಕರ್. ನೀವು ಆಯುಷ್ಯದೊಳಗೆ ಎಂದೂ ರಿಸ್ಕ್ ತೊಗೊಲಿಲ್ಲ ಅಂತಂತಂದ್ರೆ ಒಂದೇ ಥರ ನಡ್ಕೋತ ಹೋಗೋದು, ನೋ ಡೆವಲಪ್ಮೆಂಟ್ಸ್, ಬಸ್ ಏಕ್ ಜೈಸಾ ಕಾಮ್. ಪ್ರತಿ ತಿಂಗಳು ಓಕೆ 10,000 ಬರ್ತೈತಿ, ಓಕೆ 10,000 ಮೇ ಹಿ ಖುಷ್, ವಹಿ ಉಠ್ನೆ ಕಾ, ಜಾನೆ ಕಾ, ಕಾಮ್ ಕರ್ನೆ ಕಾ, ಘರ್ ಆನೆ ಕಾ, ಖಾನೆ ಕಾ, ಸೋನೆ ಕಾ, ಇದೇ ಕೆಲಸ. ಸೊ ಅವ್ರು ಏನೇನು ಹೇಳ್ತಾರೆ ಅಂತಂತಾರೆ, ಇಲ್ಲಿ ಏನು ಹೇಳ್ತೈತೆ ಅಂದರೆ, ನಿಮ್ಮಲ್ಲಿ ಮಾನಸಿಕ ಬದಲಾವಣೆ ಬರುವುದು ತುಂಬ ಮುಖ್ಯ. ನೋಡ್ರಿ, ನೀವೇನಾದರೂ ಹಂಗೆ ಮಾಡಿದರೆ ಮಾತ್ರ ಏನೇನು ಬರ್ತಾ ಇದೆ.
ನಿಮ್ಮ ಹತ್ರ ಪೂರ್ತಿ ಸೆಕ್ಯೂರಿಟಿ ಬರ್ತದೆ. ಒಂದು ಒಳ್ಳೆ ಜೀವನ ನಡೆಸೋಕ್ಕೆ ಏನೆಲ್ಲ ಬೇಕು ಅದೆಲ್ಲ ನಿಮ್ಮ ಹತ್ರ ಬರ್ತದೆ. ಸೊ ಟೇಕ್ ರಿಸ್ಕ್. ಅದಕ್ಕೆ ಹೇಳ್ತೇನೆ ನಾ, ಟೇಕ್ ರಿಸ್ಕ್ ಅಂದರೆ ಇದ್ರ ಅರ್ಥ ದೊಡ್ಡದು ಯಾವುದಾದ್ರೂ ಒಂದು ರಿಸ್ಕ್ ತೊಗೋಬೇಕು ಅಂತಂತಲ್ಲ. ಟೇಕ್ ಬೇಬಿ ಸ್ಟೆಪ್ಸ್. ಕೆಲವೊಂದು ಸರ್ತಿ ಲಾಂಗ್ ಟರ್ಮ್, ಇವೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಂಥವು ಅಂತಂತಂದರೆ ಮಾನಸಿಕ ಪ್ರಬುದ್ಧತೆ ಬರೋದನ್ರಿ, ನೀವು ಇಮೋಷ್ನಲಿ ಬ್ಯಾಲೆನ್ಸ್ಡ್ ಆಗೋದನ್ರಿ, ಇವೆಲ್ಲ ಓವರ್ ನೈಟ್ದಾಗ ಏನು ಇವತ್ತು ನೀವು ವಿಚಾರ ಮಾಡಿದ್ದೀರಿ ಅಂದರೆ ಓವರ್ ನೈಟ್ದಾಗ ಆಗುವಂಥ ವಿಷಯ ಇಲ್ಲ. ಇಟ್ ಟೇಕ್ಸ್ ಟೈಮ್. ಆದರೆ ಯೂನಿವರ್ಸ್ ನಿಮ್ಗೆ ಏನು ಹೇಳಾಕತ್ತೈತಿ ಅಂತಂತಂದ್ರೆ ಈಗ ನಿಮ್ಮ ದಾರಿ ಮಾಡಿ ಕೊಡ್ತೇನೆ ನಾನು, ಸೊ ನೀ ಅದರಿಂದ ಹೋಗುವಂತ. ಇದೆಲ್ಲ ಹೆಂಗೆ ಅಂತಂತಂದ್ರೆ, ಒಂದು ಯಾರಾದರೂ ಇರ್ಬೋದು ಅವ್ರು ಮೆಹನತ್ ಕಡಿಮೆ ಮಾಡ್ತಿರ್ಬೋದು, ಯಾರಾದರೂ ಇರ್ಬೋದು ಅವ್ರು ಮೆಹನತ್ ಜಾಸ್ತಿ ಮಾಡ್ತಿರ್ಬೋದು. ಜಾಸ್ತಿ ಮಾಡ್ತಿದ್ರೆ ಕಡಿಮೆ ಮಾಡಿರಿ, ಶಾರ್ಟ್ಕಟ್ ತೊಗೋತಿದ್ರೆ ಕಠಿಣ ಪರಿಶ್ರಮ ಒಂದೇ ಸ್ವರ್ಗಕ್ಕೆ ಕಿರುದಾರಿ ಅಂತ ಹೇಳ್ತಾರಲ್ಲ. ಸೊ ಕೆಲಸ ಮಾಡೋಕೆ ಕಲೀರಿ ಅಂತ ಕೆಲವೊಂದಿಷ್ಟು ಮಂದಿಗೆ. ನೋಡಿರಿ, ನೀವೆಲ್ಲ ಈ ಯೂನಿವರ್ಸ್ ಅದನ್ನು ಹೇಳಿದ್ದನ್ನೇ ನೀವು ಮಾಡಿದರೆ ಏನು ಬರ್ತದೆ, 10 ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಾಗುವಷ್ಟು ಸುಧಾರಣೆ. ಬಟ್ ಇದೆಲ್ಲ ಆಗ್ತಾವಿರೋ ವಿಷಯ ಏನು ಅಂತಂತಂದ್ರೆ, ಇದು ಲಾಂಗ್ ಟರ್ಮಿಗೆ ನೀವು ಇದನ್ನು ಇನ್ವೆಸ್ಟ್ ಮಾಡ್ಬೇಕಾಕತಿ. ಸೊ ಯೂನಿವರ್ಸ್ದಿಂದ ತಮಗೆ ಮತ್ತೇನು ಸಂದೇಶ ಬರ್ತಾ ಇದೆ, ತಾವು ಯಾವ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನದು ನಿಮಗೆ ಹೇಳಾಕತ್ತತಿ ಅಂತ ಅನ್ನೋದನ್ನು ನೋಡೋಣ. ತಮ್ಮೆಡೆಗೆ ಏನು ಬರ್ತಾ ಇದೆ? ಓಕೆ, ಅರ್ಥವಮ್ ಕ್ಲಾರಿಟಿ. ನೋಡಿ, ನಿಮ್ಮ ಜೀವನದಲ್ಲಿ ಎಲ್ಲಿವರೆಗೂ ನಿಮಗೆ ಕ್ಲಾರಿಟಿ ಬರೋದಿಲ್ಲೋ ಅಲ್ಲಿವರೆಗೂ ನಿಮಗೆ ಸಮಸ್ಯೆ ಇದ್ದದ್ದು. ಸೊ ಅದಕ್ಕೇನು ಹೇಳ್ತೈತಿ ಅಂತಂತಂದ್ರೆ, ನಿಮಗೆ ಈಗ ಇರುವಂಥ ಪರಿಸ್ಥಿತಿಯಿಂದ ಹೊರಗೆ ಬರೋಕೆ ಅದು ಏನು ಮಾಡಬೇಕು ಅಂತ ಹೇಳಿದ್ದಿ. ಸೊ ಅದ್ರ ಬದಲಾಗಿ ವಿಚಾರ ಮಾಡಿ ಮೆಂಟಲ್ ಕ್ಲಾರಿಟಿ ತೊಗೊಂಬರ್ರಿ. ಓಕೆ, ಈಗ ಸೀರಿಯಸ್. ಸೊ ಇಲ್ಲಿ ಎಸ್, ಐ ನೋ ಮೈ ಓನ್ ವರ್ತ್. ನೋಡಿ, ಇಲ್ಲಿ ಆಕಿ ಲೇಡಿ ಏನು ಹೇಳ್ತಾ ಇದ್ದಾಳೆ ಅಂತಂದ್ರೆ, ಚೇಂಜ್ ವಿ ಡಿವೈನ್ ಬಿಲೋಡ್ ಇನ್ ಟು ಒನ್ ಹೂ ನೋಸ್ ಮೈ ಓನ್ ವರ್ತ್. ಲೆಟ್ ಮೀ ಫೀಲ್ ಎಂಟೈಟಲ್ಡ್ ಟು ಸ್ಪೀಕ್ ಮೈ ಟ್ರೂತ್ ವಿತ್ ಲವ್. ಮೇ ಐ ನೋ that I deserve to be surrounded by those who value me. ಓಕೆ, ಎಷ್ಟು ಕಾರ್ಡ್ ಕರೆಕ್ಟ್ ಬಂದೈತೆ ನೋಡ್ರಿ. ಅದಕ್ಕೇನು ಹೇಳೋದು ಅಂತಂತಂದ್ರೆ, ನೋಡ್ರಿ, ನೀವು ಸಮಾಜದ ಜೊತೆ ಸರಿಯಂಗೆ ಬರೀಲಿಕ್ಕೆ ಕಲೀರಿ. ನನಗೆ ಅನಿಸಿದ ಮಟ್ಟಿಗೆ ನೀವು ಕನೆಕ್ಷನ್ಸ್ ಅಥವಾ ಕಾಂಟ್ಯಾಕ್ಟ್ಸು ಭಾಳ ಕಡಿಮೆ ಇರ್ಬೋದು. ನೀವು ಅತಿ ಇಮೋಷ್ನಲ್ ಆಗಿರೋದ್ರಿಂದ ನೀವೆಲ್ಲರಿಂದ ದೂರ ಇರ್ತಿರ್ಬೋದು, ಒಂಟಿಯಾಗಿರ್ತಿರ್ಬೋದು. ಅದಕ್ಕೆ ಅವ್ರೇನು ಹೇಳ್ತಾರೆ, ಎಷ್ಟು ಆಗ್ತೈತಿ ಅಷ್ಟು ಜನರ ಜೊತೆ ಬರೀಲಿಕ್ಕೆ ಕಲೀರಿ. ನಿಮಗೆ ಎಷ್ಟೆಲ್ಲ ನಿಮಗೆ ಎಷ್ಟೆಲ್ಲ ದಾರಿಗಳು ಸಿಗ್ತಾವೆ ಒಂದಾತು. ಆಮೇಲೆ ಹೆಂಗೆ ಅಂತಂತಂದ್ರೆ, ನೀವು ಜನರನ್ನ ಭೇಟಿ ಆಗ್ತೀರಿ, ನೀವು ಅವ್ರನ್ನ ಚೂಸ್ ಮಾಡ್ತೀರಿ. ನಿಮ್ಮ ಮೆಂಟಾಲಿಟಿಗೆ ಯಾರು ಸೂಟ್ ಆಗ್ತಾರೆ, ನೀವು ಅವ್ರ ಜೊತೆ ಇರೋಕೆ ಬರ್ತೈತಿ. ಸೊ ಆಮೇಲೆ ನೋಡಿರಿ, ಒಂದು ಯಾವುದಾದ್ರೂ ನೀವು ಈ ಕೆಲಸ ನೀವು ಮಾಡಿದ್ರಿ ಅಂದರೆ ನಿಮಗೆ ನಿಮ್ಮದೇ ಆದಂಥ ಸಾಕಾಗುವಷ್ಟು ದಾರಿಗಳು ಅಥವಾ ಡೋರ್ಸ್ ತಂತಾನೇ ಓಪನ್ ಆಗ್ತಾವೆ. ಸೊ ನಾನು ಏನು ಹೇಳಿದ್ದೀನಿ ಈ ಡೆಕ್ ಏನು ಹೇಳ್ತಾ ಇದೆ ಅದನ್ನು ತಾವು ಫಾಲೋ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಎರಡನೇ ಡೆಕ್ ನೋಡೋಣ. ಸೊ ಯಾರೆಲ್ಲ ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ದೀರಾ, I hope you can see. ಓಕೆ, ಬಾಟಮ್ ಸನ್ ಕಾರ್ಡ್ ಇದೆ. ಸೊ ತಾವು ಯಾರೆಲ್ಲ ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿರಿ ಅವರಿಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ನೋಡ್ರಿ. ಫಸ್ಟ್ ಕಾರ್ಡ್ ಈಸ್ ಲವರ್ಸ್.
ಟ್ರೈ ಟು ಬಿ ಆನೆಸ್ಟ್ ಇನ್ ರಿಲೇಷನ್ಶಿಪ್ಸ್. ಓಕೆ, ಈಗ ಹೆಂಗೈತಿ ಅಂತಾರೆ, ಪೇಜ್ ಆಫ್ ಸೋರ್ಸ್ ಏನು ತೋರಿಸತಿ ಅಂತಂತಾರೆ, ವಿಚಾರಗಳು ಜಾಸ್ತಿ, ಬರೀ ವಿಚಾರನೇ ಮಾಡೋದು, ವಿಚಾರದಲ್ಲಿ ಚುರುಕ್ತನ. ವಿಚಾರನೂ ಹೆಂಗೆ ಮಾಡೋದು ಅಂತಂದ್ರೆ, ಎದ್ರಾಗ ನನಗೆ ಪ್ರಾಫಿಟ್ ಐತಲ್ಲ ಅದ್ರ ಬದಲಾಗ ಅಷ್ಟೇ ವಿಚಾರ ಮಾಡೋದು. ಸೊ वो सब रिलेशन्स में मत करो. ಕಮಿಟೆಡ್ ಇರಾಕ್ ಕಲೀರಿ. ಕಮಿಟೆಡ್ ಇರಾಕ್ ಕಲೀರಿ. ಅದು ಯಾರೇ ಇರ್ಬೋದು. ಲವರ್ಸ್ ಅಂತಂದರೆ ನಿಮಗೆ ಅಪೋಸಿಟ್ ಸೆಕ್ಸ್ ಅಂತಲ್ಲ, ಫ್ರೆಂಡ್ ಇರ್ಬೋದು, ಯಾರಾದರೂ ನಿಮ್ಗೆ ಯಾರಾದ್ರು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಂತ ಇರ್ಬೋದು, ಯಾವುದಾದ್ರೂ ಮನೆಯೊಳಗಿನ ರಿಲೇಷನ್ಶಿಪ್, ಯಾವುದೇ ಥರದ ರಿಲೇಷನ್ಶಿಪ್ದೊಳಗೆ ನೀವು ಇದ್ರೂ ಸಹಿತ ಕಮಿಟೆಡ್ ಇರಾಕ್ ಕಲೀರಿ. ಇದು ಕಮಿಟೆಡ್ ಇರಾಕ್ ಕಲೀರಿ ಅಂತಂದ್ರೆ ಇದರ ಅರ್ಥ ಏನು ಅಂತಂದರೆ, ಸ್ವಲ್ಪ ಗಂಭೀರತೆ ಇರಲಿ. ರಿಲೇಷನ್ಸ್ ಬದಲಾಗಿ ಗಂಭೀರತೆ ಇರಬೇಕು. ಡಿಸೈರ್ಸ್ ಮೇಲೆ ಸ್ವಲ್ಪ ಕಂಟ್ರೋಲೂ ಇರಲಿ. ಡಿಸೈರ್ಸ್ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಲಿ. ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರಲಿ. ಮುಂದಿನ ಮನುಷ್ಯನಿಂದ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರಲಿ. ಹೆಂಗಿರ್ತೈತಿ ಅಂತ, ನಾವು ವಿ ಎಕ್ಸ್ಪೆಕ್ಟ್ ಮೋರ್. ನಾವು ಎಕ್ಸ್ಪೆಕ್ಟ್ ಜಾಸ್ತಿ ಮಾಡಿದಾಗನೆಲ್ಲ ನಮಗೆ ತೊಂದರೆ ಆಗೋದು. ಅದೇ 9 ಆಫ್ ಕಪ್ಸ್ ಏನು ಹೇಳ್ತೈತಿ ನೋಡ್ರಿ. 9 ಆಫ್ ಕಪ್ಸ್ ಒಳಗೆ ಹೆಂಗಿರ್ತೈತಿ ಅಂದರೆ, ಅಲ್ಲಿ ಕೆಳಗೆ ಏನು ಬರ್ತಾರೆ, ಲಿವ್ ಇನ್ ಅ ಕಾನ್ಸ್ಟೆಂಟ್ ಸ್ಟೇಟ್ ಆಫ್ ಗ್ರ್ಯಾಟಿಟ್ಯೂಡ್. ಅಲ್ಲಿ ಏನಂತಂತಂದ್ರೆ ನೋಡ್ರಿ, ಅದು ಕಪ್ಸ್ ಅಂದರೆ रिलेशंस कुछ ऐसे नहीं है, रिलेशन कोई ऐसा चीज़ नहीं है जो तुम सजा के रखो. ಅದೇನು ಟ್ರಾಫಿ ಅಲ್ಲ, ಅದನ್ನು ಚಂದಗೆ ವರ್ಷಿ ದಿನ ಎತ್ತೆತ್ತೆ ಇಡಾಕಂತಂದೇಳಿ. ಅದಕ್ಕೆ ನೀವು ನೀರು ಉಣಿಸಿ, ಅದಕ್ಕೆ ಗೊಬ್ಬರ ಹಾಕಿ, ಪಾಲನೆ ಪೋಷಣೆ ಮಾಡಿ ಬೆಳೆಸ್ಬೇಕು ರಿಲೇಷನ್ಸನ್ನು. ಅಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಅಂದರೆ ನಮ್ಮ ಟೈಮಿಗೆ ಅವ್ರು ಯೂಸ್ ಆಕಾರ, ಅವ್ರ ಟೈಮಿಗೆ ನಾವು ಯೂಸ್ ಆಕ್ಯವ. ಅದಕ್ಕೆ ಕಮಿಟೆಡ್ ಇರ್ರಿ ಅಂತಂದು ಹೇಳಾಕತ್ತೈತಿ. ಇಲ್ಲಿ ನೋಡ್ರಿ, ಸಣ್ಣ ಕಾರ್ಡ್ ಏನು ಹೇಳ್ತೈತಿ ಗೊತ್ತಾ, ईगो ज़्यादा है, जो मैं कहता हूँ वही सही, जो मुझे चाहिए मुझे वो चाहिए, ऐसा नहीं रहता. ये तुम्हारे रिलेशनशिप में कभी नहीं चलेगा. ಯಾರಾದರೂ ರಿಲೇಷನ್ಸ್ದೊಳಗಿದ್ದವ್ರಿಗೆ ಕಮಿಟೆಡ್ ಇರ್ರಿ. ಆಮೇಲೆ ಕಮಿಟೆಡ್ ಇರ್ರಿ, ಆನೆಸ್ಟಿ ಇರಲಿ ನಿಮ್ಮ ರಿಲೇಷನ್ಸ್ದೊಳಗೆ. ಎಕ್ಸ್ಪೆಕ್ಟ್ ಕಡಿಮೆ ಮಾಡಿರಿ ಅಂತ ಈ ಥರದ ವಿಚಾರಗಳನ್ನು ನಿಮಗೆ ಈ ಕಾರ್ಡ್ಸ್ ಹೇಳ್ತಾ ಇದೆ. ನಮಗೆ ಏನೆಲ್ಲ ಸಿಕ್ಕಿರ್ತೈತಲ್ಲ ಅದಕ್ಕೆ ಹೇಳಾಗುತ್ತೆ, ಲಿವ್ ಇನ್ ಅ ಕಾನ್ಸ್ಟೆಂಟ್ ಸ್ಟೇಟ್ ಆಫ್ ಗ್ರ್ಯಾಟಿಟ್ಯೂಡ್. ಯಾವಾಗಿದ್ರೂ ನಮ್ಮ ಹತ್ರ ಏನೈತಿ ಅದರ ಬದಲಾಗಿ ಧನ್ಯವಾದಗಳನ್ನು ಹೇಳ್ತಾ ಇರಬೇಕು. ಮೊದಲು ನಾವು ಮೇಲೆ ರಿಪೀಟ್ ಮಾಡ್ತಿರ್ತಾರೆ, ವಿ ಗೆಟ್ ಇರಿಟೇಟ್. ಏನು ಮೇಲೆ ಅದನ್ನ ಹೇಳ್ತಾರೆ ಇರೋದು. 1000 ಸರ್ತಿ ಹೇಳಿದ್ರು ಸಹಿತ ಕೇಳಲಾರ್ದಂಥ ಜನರಿಗೆ ಎಷ್ಟೋ ಜನರನ್ನು ನೋಡೇನೆ ನಾನು. 1-2-3 ಸರ್ತಿ ಹೇಳೋದಲ್ಲ, 1000 ಸಾರಿ ಹೇಳಿದ್ರು ಅವ್ರಿಗೆ ಎಂದೂ ಅನ್ಸಂಗಿಲ್ಲ ಅದನ್ನು ಹೌದಪ್ಪ ಮಾಡಬೇಕು ಅಂತಂದೇಳಿ. ಒಂದು ವಾರ ಬರೀ ಪ್ರಾಕ್ಟೀಸ್ ಮಾಡಿ ನೋಡಿರಿ. ನಿಮಗೆ ಚಲೋ ಅನ್ನಿಸ್ಲಿಲ್ಲ ಅಂತಂದ್ರೆ ಆಮೇಲೆ ಬಿಟ್ಬಿಡ್ರಿ ಅದನ್ನು. ಆದರೆ 1 ವಾರ ಪ್ರಾಕ್ಟೀಸ್ ಮಾಡಿ ನೋಡಿರಿ ನೀವು, ಎಷ್ಟು ಮನಸ್ಸಿಗೆ ಆನಂದ ಅಂತ ಅನಿಸ್ತೈತಿ ಗೊತ್ತಾ. ಕೆಲಸ ಮಾಡೋಕೆ ಒಂಥರ ಖುಷಿ ಬಂದಂಗೆ ಆಗ್ತದೆ. ಗ್ರ್ಯಾಟಿಟ್ಯೂಡ್ ಮೂಡ್ನಾಗ ಇರ್ರಿ ಅಂತಂದ್ರೆ ಯಾಕೆ ಹೇಳ್ತೈತೆ ಅಂದ್ರೆ, ಅದರಿಂದ ಈಗೋ ಕಡಿಮೆ ಆಗ್ತೈತೆ. ಯಾಕಂದ್ರೆ ನಮಗೆ ಅನಿಸತ್ತಲ್ಲ ಯಾರೋ ನಮಗೆ ಕೊಟ್ಟಾರೆ ಇದನ್ನು, ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಾಕತ್ತೀವಿ. ಸನ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಾರೆ, ಐ ಆಮ್ ದ ಬೆಸ್ಟ್. 5 ಆಫ್ ವಾಂಡ್ಸ್ ಏನು ಹೇಳ್ತಾರೆ ನೋಡ್ರಿ, ಅ ಗುಡ್ ಕೋವನ್ ಲೆಟ್ಸ್ ಎವ್ರಿ ವಿಚ್ ಹ್ಯಾವ್ ಅ ಸೇ. ಅದೇನು ನನಗಂತೂ ಗೊತ್ತಾಗಲಿಲ್ಲ. ಓಕೆ, ಬಟ್ 5 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದರೆ, ನಿಮ್ಮಲ್ಲಿ ಏನಾದರೂ ಕಾಂಪಿಟೇಟಿವ್ ಮನೋಭಾವನೆ ಇದ್ದರೆ ಅದನ್ನು ಸ್ವಲ್ಪ ಬಿಟ್ಬಿಡ್ರಿ. ಮಾತಿಗೆ ಏನಾದರೂ ಎಗರಾಡ್ತಿದ್ರಿ, ರೇಗಾಡ್ತಿದ್ರಿ, ಅದನ್ನೆಲ್ಲ ಬಿಟ್ಬಿಡ್ಬೇಕು. ಹೆಂಗಂತಂತಂದ್ರೆ ಇಲ್ಲಿ ನೋಡ್ರಿ, 4 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಟೇಕ್ ಅ ಮೆಂಟಲ್ ರೆಸ್ಟ್. ನಿಮ್ಗೆ ಹೆಂಗಂತಂದ್ರೆ ಮೆಂಟಲ್ ಕ್ಲಾರಿಟಿ ಇರಲಾರ್ದಕ್ಕೆ, ಮೆಂಟಲಿ ರೆಸ್ಟ್ ಇರಲಾರ್ದಕ್ಕೆ ಕಂಟಿನ್ಯೂಸ್ ಹಂಗೆ ಮನಸ್ಸು ಕೆಲಸ ಮಾಡ್ತಿತ್ತು ಅಂತಂದ್ರೆ ಪಟ್ ಅಂತಂದು ಸಿಟ್ಟು ಬರ್ತಿರ್ತೈತಿ. ಪ್ರತಿಯೊಂದು ವಿಷಯಕ್ಕೂ ಜಗಳ ಮಾಡೋದು, ಕಿತ್ತಾಡೋದು, ಈ ಥರದ್ದು ಮಾಡಬೇಡ್ರಿ. ಎಲ್ಲರ ಜೊತೆ ಸರಿಯಾಗಿ ಹೊಂದ್ಕೊಂಡು ಹೋಗ್ರಿ. ರಿಲೇಷನ್ಶಿಪ್ಸ್ದೊಳಗೆ ಹಾರ್ಮನಿ ಮೇಂಟೈನ್ ಮಾಡಿರಿ. ತಲೆ ಎಷ್ಟಾಕೈತಿ ಅಷ್ಟು ಸ್ವಲ್ಪ ಶಾಂತಿ ಇಡಾಕ ನೋಡ್ರಿ ಅಂತ ಹೇಳ್ತಿರ್ತಾರೋ. ಫಿಯರ್ ಆಗಲಿ ಸ್ಟ್ರೆಸ್ ಆಗಲಿ ಇಂಥದ್ದು ಮೆಂಟಲಿ ಏನಾದರೂ ಓವರ್ಲೋಡೆಡ್ ವಿಷಯ ನಿಮ್ಮಲ್ಲಿ ಏನಾದರೂ ಇದ್ದು ಅಂತಂತಂದ್ರೆ ಸ್ವಲ್ಪ ರೆಸ್ಟ್ ತೊಗೊಳ್ರಿ. ಜನ ನಿಮ್ಮ ಬದಲಾಗಿ ಏನು ಮಾತಾಡ್ತಾರ ಅಂತಂದು ಹೇಳಿ ಅದ್ರ ಬದಲಾಗಿ ಹೆಚ್ಚಿಗೆ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ನೋಡ್ರಿ, ರಿಲೇಷನ್ಸ್ ಅಂತಂತಂದ್ರೆ ರಿಲೇಷನ್ಸ್ದೊಳಗೆ ಡಿಸಪಾಯಿಂಟ್ಮೆಂಟ್ಸ್ ಅಂತಿರುವು, ಡಿಸ್ಅಗ್ರಿಮೆಂಟ್ಸ್ ಅಂತಿರುವು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತಿರೋದು, ಅದೆಲ್ಲ ಇರೋದೇನೆ. ಜೀವನ ಅಂತಂದಮೇಲೆ ಈ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತೂ ಬರುವಂಥದ್ದನ್ನು. ಸೊ ಹೆಂಗಂತಂತಂದ್ರೆ
ನಿಮ್ಮ ಬೇರೆಯವರ ವಿಚಾರಗಳನ್ನು ಸ್ವಲ್ಪ ಪೇಜ್ ಆಫ್ ಸೋರ್ಸ್ ಏನು ಹೇಳ್ತೈತಿ ಅಂತಾರೆ, ಮತ್ತೊಬ್ಬರ ವಿಚಾರಗಳನ್ನು ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ರಿ. ನೀವು ವಿಚಾರಗಳನ್ನೇ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ರಿ ಅಂತಂತಂದರೆ ಮುಂದಿನ ಮನುಷ್ಯನ ಅವಸ್ಥೆ ಏನಿರಬಹುದು, ಅವ ನಮಗೆ ಏನು ಹೇಳಕ್ಕೆ ಪ್ರಯತ್ನ ಪಡಾಕತ್ತಾನ ಅನ್ನೋದು ಅಟ್ಲೀಸ್ಟ್ ನಮಗೆ ಗೊತ್ತರೇ ಆಗ್ತೈತಿ. ಸೊ ಅದಕ್ಕೆ ಹೆಂಗೆ ಅಂತಂತಂದ್ರೆ ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂತ. ದಿಸ್ ಕಾರ್ಡ್ ಸೇಸ್ ಥಿಂಕ್ ಬಿಫೋರ್ ಯು ಸ್ಪೀಕ್. ಪ್ರತಿಯೊಂದು ವಿಷಯಕ್ಕೂ ಡಿಪ್ಲೊಮ್ಯಾಟಿಕ್ ಆದ್ರೆ ಅದು ಎಂದೂ ಯೂಸ್ ಆಗಂಗಿಲ್ಲ. ಸಣ್ಣ ಕಾರ್ಡ್ ಇದೆ, ಯಾರು ಡೆಕ್ ಇದನ್ನು ಚೂಸ್ ಮಾಡ್ಕೊಂಡಿರ್ಬೋದು. ಮೇ ಬಿ ಯು ಆರ್ ಅ ವೆರಿ ಡಿಪ್ಲೊಮ್ಯಾಟಿಕ್ ಪರ್ಸನ್. ವಿಚಾರ ವಿನಿಮಯ ಅಗದಿ ಸರಿ ಇರ್ತೈತಿ. ನಿಮ್ಮ ವಿಚಾರಗಳನ್ನು ನೀವು ಅಗದಿ ಸರಿಯಂಗೆ ಮಂದಿ ಮುಂದೆ ಇಡ್ತೀರಿ. ಆದರೆ ಹೆಂಗೈತಿ ಅಂತಂದ್ರೆ ರಿಲೇಷನ್ಸ್ ಕಟ್ಟಾಗಿ ಹೋಗ್ಬಿಡ್ತಾವೆ. ಪ್ರತಿಯೊಂದನ್ನು ನೀವು ವ್ಯವಹಾರಿಕ ದೃಷ್ಟಿಯಿಂದ ಕೋನದಿಂದ ನೋಡೋಕೆ ಎಂದೂ ಸಾಧ್ಯ ಇಲ್ಲ. ಯಾವಾಗಿದ್ರೂ ಪ್ರೊಟೆಕ್ಟಿವ್ ಮೋಡ್ನಾಗಿರೋದು. ಪೇಜ್ ಆಫ್ ಸೋರ್ಸ್ ಅದ ಹೇಳ್ತೈತಿ, ನೋ ಕಮಿಟ್ಮೆಂಟ್ಸ್. ಜಾಸ್ತಿ ಕಮಿಟ್ಮೆಂಟ್ ಕೇಳಾಕತ್ರಿ ಅಂದ್ರೆ ಓಡೇ ಬಿಡ್ತಾರ ಅವ್ರು. ಯೂತ್ ಎನರ್ಜಿ ಅಲ್ಲ, ವಿಚಾರ ಮಾಡ್ಲಾರ್ದೆ ಮಾತಾಡೋದು. ಮತ್ತೊಬ್ರಿಗೆ ಹರ್ಟ್ ಆಗ್ತೈತಿ ಅನ್ನುವಂಥ ವಿಚಾರ ಇಲ್ಲ. ನಂದು ಅವರು ಕೇಳಿದ್ರಲ್ಲ ಮಾತು ಮುಗಿದೋತು. ಸೊ ಐಸಾ ನೀ ಒಂದು ಯಾರ ಜೊತೆನೇ ಇರ್ರಿ, ಫ್ಯಾಮಿಲಿ ಒಳಗಿರ್ರಿ, ಫ್ರೆಂಡ್ ಸರ್ಕಲ್ದಾಗಿರ್ರಿ, ಒಂದು ಹಾರ್ಮನಿ ಮೇಂಟೈನ್ ಮಾಡಕ್ಕೆ ಕಲೀರಿ ನೀವು. ಸೊ 10 ಆಫ್ ಸೋರ್ಸ್ ಏನು ಹೇಳ್ತದೆ ನೋಡ್ರಿ ಇಲ್ಲಿ. ನಿಮ್ಮದು ಈ ಥರ ಮಾನಸಿಕ ಅವಸ್ಥೆ ಇರೋದನ್ನ ನಿಮಗೆ ಬ್ಯಾಕ್ ಬಿಚ್ಚಿಂಗ್ ಆಗ್ತಿರ್ಬೋದು. ಓಕೆ, ಅದರಿಂದ ನಿಮಗೆ ಎಕ್ಸಾಷನ್ ಫೀಲ್ ಆಗೋದು, ಒಂಥರ ಲೋನ್ಲಿನೆಸ್ ಅಂತ ಅನಿಸೋದು, ಈ ಥರದ ವಿಷಯಗಳ ನಿಮ್ಮ ಜೊತೆ ನಡೀತಾ ಇರಬಹುದು. ಆದರೆ ಈ 10 ಆಫ್ ಸೋರ್ಸ್ ಏನು ಹೇಳ್ತೈತಿ ಅಂತಂದ್ರೆ ಸ್ವಲ್ಪ ವಿಚಾರ ಮಾಡಿರಿ. ಈ ಥರದ ಎನರ್ಜಿ ನಿಮ್ಮ ಜೊತೆ ಇರೋದ್ರಿಂದ, ಈ ಥರದ ಎನರ್ಜಿಗಳೆಲ್ಲ ನಿಮ್ಮ ಜೊತೆ ಇರೋದ್ರಿಂದ, ನೀವು ಇದ್ರ ಮೇಲೆ ಕೆಲಸ ಮಾಡಲಾರ್ದೇ ಇರೋದ್ರಿಂದ 10 ಆಫ್ ಸೋರ್ಸ್, 10 ಆಫ್ ಬ್ಯಾಕ್ ಬಿಚ್ಚಿಂಗ್ ಹೇಳ್ತೈತಿ, ಬಿಟ್ರೇಯಲ್ ಎನರ್ಜಿ ಹೇಳ್ತೈತಿ. ನಿಮಗೆ ನೀವೇ ವೈರಿಗಳನ್ನು ಹುಟ್ಟು ಹಾಕ್ಕೊಳ್ಳೋದು ಮಾತಿನಿಂದ. ಎಲ್ಲ ನಾವೆಲ್ಲ ಸಮಸ್ಯೆ ಇರೋದನ್ನ ಮಾತಿನಿಂದ. ದ ಟವರ್. तो फाउंडेशन सही ಇಲ್ಲ. ಯಾವುದೇ ವಿಷಯ कोई भी चीज़ अगर ज़्यादा दिन टिकना है तो फिर फाउंडेशन अच्छा होना चाहिए. ಅದಕ್ಕೆ ಅವ್ರು ಏನು ಹೇಳ್ತಾರೆ ನಿಮ್ಗಂತಾರೆ, ಫೌಂಡೇಶನ್ ಗಟ್ಟಿ ಮಾಡಿಕೊಡ್ರಿ. 2 ಆಫ್ ಸೋರ್ಸ್. ಸಂದಿಗ್ಧ ಪರಿಸ್ಥಿತಿ. ಯಾವುದು ಏನಂತಂದು ಹೇಳಿ ನಮಗೆ ಸರಿಯಂಗೆ ಗೊತ್ತಾಗವಲ್ತ. ದಾರಿ ಯಾವ ಕಡೆ ಹೊಂಟತ್ತಂತ ಗೊತ್ತನೇ ಇಲ್ಲ, ಯಾವ್ದು ಚೂಸ್ ಮಾಡ್ಬೇಕಂತನೂ ಗೊತ್ತಿಲ್ಲ. ಸೊ ದೇರ್ ಈಸ್ ನೋ ಮೆಂಟಲ್ ಕ್ಲಾರಿಟಿ. ಸೊ ವಾಟ್ ದೇ ಆರ್ ಸೇಯಿಂಗ್ ಕಿ ಟೇಕ್ ರೆಸ್ಟ್. ಸ್ವಲ್ಪ ರೆಸ್ಟ್ ತೊಗೊಂಡ್ರಿ ಅಂತಂತಂದ್ರೆ ನಿಮಗೆ ಚೂಸ್ ಮಾಡೋಕ್ಕೆ ಗೊತ್ತಾಗ್ತೈತಿ, ಏನು ಚೂಸ್ ಮಾಡಬೇಕು ಅಂತಂದು ಹೇಳಿ ಗೊತ್ತಾಗ್ತೈತಿ. ಇದು 5 ಆಫ್ ವಾಂಡ್ಸು ಬರೀ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತಂತಲ್ಲ, ನಿಮ್ಮ ಮಾನಸಿಕ ಅವಸ್ಥೆನೂ ಈ ಥರ ಇರಬಹುದು. ಅಥವಾ ಮಾನಸಿಕ ಪರಿಸ್ಥಿತಿ ನಿಮ್ಮದು ಬೇರೆಯವ್ರ ಜೊತೆ ಹೊಂದುತ್ತಾ ಇರಲಿಕ್ಕಿಲ್ಲ. ಪ್ರತಿಯೊಂದರೊಳಗೂ ನೀವು ನಂದ ಮುಂದು ಅಂತ ನೀವೇನಾದರೂ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಮುಂದಿಡ್ತಿರ್ಬೋದು. ಸೊ ಇದ್ರ ಮೇಲೆ ಕೆಲಸ ಮಾಡಿರಿ. ಟವರ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ಟ್ರೈ ಟು ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಎಲ್ಲಿ ನಿಮಗೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ದೊಳಗೆ ಇನ್ವೆಸ್ಟ್ ಮಾಡೋಕೆ ನಿಮಗೆ ಏನೇನು ಪಾಸಿಟಿವ್ ಥಿಂಗ್ಸ್ ಬೇಕಲ್ಲ, ಅದ್ರ ಬದಲಾಗಿ ನಿಮಗೆ ವಿಚಾರ ಇರಬೇಕು. ಅಂದ್ರೆ ಒಂದು ರಿಲೇಷನ್ ನಾವೀಗ ಮೇಂಟೈನ್ ಮಾಡಾಕತ್ತೀವಿ ಅಂತಂದ್ರೆ ಅದ್ರ ಬೇಸಿಕ್ ನೆಸೆಸಿಟೀಸ್ ಏನು, ಒಂದು ರಿಲೇಷನ್ಶಿಪ್ ಲಾಂಗ್ ಟರ್ಮ್ದೊಳಗೆ ನಡಿಬೇಕಂದ್ರೆ ನಾನು ಏನು ಮಾಡಬೇಕು ಅನ್ನೋದ್ರ ಕಡೆ ನಿಮಗೆ ಜಾಸ್ತಿ ಲಕ್ಷ್ಯ ಇರಬೇಕು. ನಿಮಗೆ ಲಕ್ಷ್ಯ ಅದ್ರ ಕಡೆ ಕಡಿಮೆ. ಕಮಿಟ್ಮೆಂಟ್ ಸರಿಯಂಗೆ ಮಾಡ್ತಿರಲಿಲ್ಲ ಅಂದರೆ ಮಾಡೋಕ್ಕೆ ಕಲೀರಿ. ರಿಲೇಷನ್ಶಿಪ್ಸ್ ಉಳಿಬೇಕು ಅಂತಂದರೆ ಕಮಿಟೆಡ್ ಇರಬೇಕು. ಯು ಡೋಂಟ್ ಹ್ಯಾವ್ ಎನಿ ಚಾಯ್ಸ್. ಎನರ್ಜಿ, ಲೀಡರ್ಶಿಪ್, ಕ್ರಿಯೇಟಿವಿಟಿ. ಓಕೆ, ನಿಮ್ಮಲ್ಲಿ ನೀವು ಜಾಸ್ತಿ ಎನರ್ಜೆಟಿಕ್ ಆಗಿರೋದ್ರಿಂದ, ಜಾಸ್ತಿ ಎನರ್ಜಿ ಇದ್ರೂ ಪ್ರಾಬ್ಲಮ್. ಸೊ ನನಗನ್ಸಿದ ಮಟ್ಟಿಗೆ ನೀವು ಕಾರ್ನೇಲಿಯನ್ ಅಂತಂದು ಹೇಳಿ ಒಂದು ಸ್ಟೋನ್ ಸಿಗ್ತದೆ, ನೀವು ಅದನ್ನು ವೇರ್ ಮಾಡಿದರೂ ಪರವಾಗಿಲ್ಲ. ಯು ಆರ್ ಮೋರ್ ಎನರ್ಜೆಟಿಕ್
ಆ್ಯಂಡ್ ಯು ಆರ್ ವೆರಿ ಮಚ್ ಯಂಗ್. ತೊ ಫಿರ್ ಏನಾಗ್ತೈತಿ ಅಂತಂದ್ರೆ ನಮಗೆ ದಾರಿ ಗೊತ್ತಿರಂಗಿಲ್ಲ, ನಾವು ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗಂಗಿಲ್ಲ ನಮಗೆ. ಯಾಕಂತಂದ್ರೆ ಸ್ವಲ್ಪ ನಾವು ಮೆಂಟಲಿ ಕೂಲ್ ಇದ್ವಿ ಅಂತಂತಂದ್ರೆ ನಮಗೆ ಡಿಸಿಷನ್ ತೊಗೊಳಕ್ಕೆ ಕರೆಕ್ಟ್ ಆಕತಿ. ಸೊ ಇಲ್ಲ ಲೀಡರ್ಶಿಪ್ ಕ್ವಾಲಿಟೀಸ್ ಕಡಿಮೆ. ಯಾಕಂದ್ರೆ ನೋಡಿರಿ, ಲೀಡರ್ಶಿಪ್ ಕ್ವಾಲಿಟೀಸ್ ನಮ್ಮಲ್ಲಿ ಇರಬೇಕು ಅಂತಂತಂದ್ರೆ ಆ ಮನುಷ್ಯ ಆನೆಸ್ಟ್ ಇರಬೇಕು, ಆ ಮನುಷ್ಯ ಕಮಿಟೆಡ್ ಇರಬೇಕು. ಓಕೆ, ಆನೆಸ್ಟ್ ಇದ್ರೆ, ಕಮಿಟೆಡ್ ಇದ್ರೆ ಅವ್ರು ಎಂದಾದರೂ ಲೀಡರ್ ಆಗಕ್ಕೆ ಸಾಧ್ಯ, ಅದರ್ವೈಸ್ ನಹಿ. ಸೊ ಇಲ್ಲಿ ಏನು ಹೇಳಕತ್ತಾರಂತ, ಲೀಡರ್ಶಿಪ್ ಕ್ವಾಲಿಟೀಸ್ ಕಲ್ಟಿವೇಟ್ ಮಾಡಿಕೊಡ್ರಿ. ಸಿ ಮೇ ಬಿ ನಿಮ್ಮ ಹತ್ರ ಅದು ಹೇಳಿದ್ನಲ್ಲ, ಎನರ್ಜಿ ಜಾಸ್ತಿ ಇರೋದ್ರು ಅಂತಂತಂದ್ರೆ ಮಾರ್ಸ್ ಮೇ ಬಿ ಇನ್ 3rd house, in 1st house, in 6th house, 7th house, in 10th house. ಸೊ ಎಷ್ಟಾಗ್ತೈತಿ ಅಷ್ಟು ಮಾರ್ಷಿಯಲ್ ಎನರ್ಜಿ ನೀವು ಕಂಟ್ರೋಲ್ ಮಾಡಕ್ಕೆ ನೋಡ್ರಿ. ಮಾರ್ಷಿಯಲ್ ಎನರ್ಜಿ ಅಂತಂತಂದ್ರೆ ಫೈರಿ ಸೈನ್ದೊಳಗೆ ಹೆಂಗೆ ಅಂತಂತಂದ್ರೆ ನಮಗೆ ಸ್ಪೀಡ್ ಜಾಸ್ತಿ, ಆದರೆ ಈ ಸ್ಪೀಡ್ ಎಲ್ಲಿ ಹೋಗಿ ಮುಟ್ಟಾಕತ್ತೈತಿ ಅಂತಂದು ಗೊತ್ತಿಲ್ಲ, ಟಾರ್ಗೆಟ್ ಫಿಕ್ಸ್ ಇರೋಂಗಿಲ್ಲ ಅಲ್ಲಿ. ಸೊ ಎಷ್ಟಾಕತಿ ಅಷ್ಟು ಸಂಯಮ ಕೋ ಥೋड़ा ಮೇಂಟೈನ್ ಕರೋ. ಸ್ವಲ್ಪ ಶಾಂತ ಆಗಕ್ಕೆ ಕಲೀರಿ, ಕೂಲ್ ಡೌನ್ ಆಗಕ್ಕೆ ಕಲೀರಿ. ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ ಇಲ್ಲಿ ಕಾರ್ಡ್. ನಾನು ಈಗ ಏನು ಹೇಳಿದೆ ನಿಮ್ಗೆ, ಮಾರ್ಷಿಯಲ್ ಎನರ್ಜಿ ಹೆಂಗಿರ್ತೈತಿ ಅಂತಂತಂದ್ರೆ ಅದಕ್ಕೆ ಟಾರ್ಗೆಟ್ ಸೆಟ್ ಇರೋಂಗಿಲ್ಲ. ಅದು ಕುದುರೆಗೆ ಆ ಕಡೆ ಈ ಕಡೆ ಕಟ್ಟಿ ಓಡಾಕೆ ಹತ್ತಿಬಿಟ್ಟಿದಂಗೆ ಎಲ್ಲಿ ಹೋಗಿ ಹಾಯ್ತಿತ್ತು ಅದು. ಆ ಥರದ ಎನರ್ಜಿ ಇರ್ತೈತಿ. ಅದಕ್ಕೆ ನಿಮ್ಮಲ್ಲಿರೋ ಮಾರ್ಷಿಯಲ್ ಎನರ್ಜಿ ನೀವು ಮೇಂಟೈನ್ ಮಾಡಿಕೊಡ್ರಿ ಅಂತಂದ್ರೆ ನೀವು ಡಿಸಿಷನ್ಸ್ ತೊಗೊಳಕ್ಕೆ ಚಲೋ ಆಕತಿ. ಪರ್ಫೆಕ್ಟ್ ಆ್ಯಕ್ಷನ್ಸ್ ಆರ್ ಶೋನ್. ಇಲ್ಲೇನು ಹೇಳ್ತದೆ, ಚೇಂಜ್ ಮಿ ಡಿವೈನ್ ಬಿಲೋಡ್ ಇಂಟು ಒನ್ ಹೂ ಕ್ಯಾನ್ ಆಫರ್ ಆಲ್ ಡಿಸಿಷನ್ಸ್ ಟು ಯು. ಮೇ ಐ ಟ್ರಸ್ಟ್ ಡ್ಯೂರಿಂಗ್ ಟೈಮ್ಸ್ ಆಫ್ ಟ್ರಾನ್ಸಿಷನ್ ದ್ಯಾಟ್ ದ ಪರ್ಫೆಕ್ಟ್ ಆ್ಯಕ್ಷನ್ಸ್ ವಿಲ್ ಬಿ ಶೋನ್. ಗ್ರ್ಯಾಂಟ್ ಮಿ patience to allow events to line up as they need to. Okay, see what a perfect card, ಸೊ ತಾವು ಯಾರೆಲ್ಲ ಸೆಕೆಂಡ್ ಡೆಕ್ ಚೂಸ್ ಮಾಡಿದ್ರಿ, ಐ ಹೋಪ್ ತಮಗೆ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಚಲೋ ಅಭಿ 3rd वाला देखते हैं. ಸೊ ತಾವು ಯಾರೆಲ್ಲ 3rd ಡೆಕ್ ಚೂಸ್ ಮಾಡಿದ್ರಿ, this is high priestess. ಸೊ ಯಾರೆಲ್ಲ ತಾವು 3rd ಡೆಕ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಇದು ರೀಡಿಂಗ್ ಏನು ಹೇಳುತ್ತೆ ಅಂತ ನೋಡೋಣ. ಓಕೆ, ಇಲ್ಲೇನಿದೆ, ಹೈ ಪ್ರಿಸ್ಟೆಸ್ ಇದೆ. ನನಗನ್ಸಿದ ಮಟ್ಟಿಗೆ ನೀವು ನಿಮ್ಮ ಮನಸ್ಸು ಏನು ಹೇಳತೈತಿ ಅಂತಂದು ಹೇಳಿ ಕೇಳಿದ್ರ ಕಡೆ ನಿಮಗೆ ಲಕ್ಷಣ ಇರೋಂಗಿಲ್ಲ. ಒಟ್ಟು ನಿಮ್ಮ ಮನಸ್ಸು ನಿಮಗೆ ಏನೋ ಹೇಳಕ್ಕೆ ಬಯಸಾಕತ್ತೈತಿ, ನಿಮಗೆ ಎಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಅಂತಂದು ಹೇಳಕ್ಕದು ನೋಡ್ತೈತಿ. ಆದರೆ ನಿಮ್ಗೆ ಅದ್ರ ಕಡೆ ಒಟ್ಟು ಲಕ್ಷಣ ಇರೋಂಗಿಲ್ಲ. ಯಾಕಂದ್ರೆ ನಿಮ್ಮ ತಲೆಯಾಗಿ ಇಷ್ಟೆಲ್ಲ ಸುತ್ಕೊಂಡ್ಬಿಟ್ಟಿರ್ತೈತಲ್ಲ, ಬರೀ ವಿಚಾರದಾಗ ಮುಳುಗಿಬಿಟ್ಟಿರ್ತೀರಿ ನೀವು. ಏಸ್ ಆಫ್ ಕಪ್ಸ್ ಆ್ಯಂಡ್ 7 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದ್ರೆ, ಯಾವುದರ ವಿಷಯದೊಳಗೆ ಅತಿಯಾಗಿ ಇನ್ವೆಸ್ಟ್ ಮಾಡೋದು, ರಿಲೇಷನ್ಶಿಪ್ದೊಳಗೆ ಅತಿಯಾಗಿ ಇನ್ವೆಸ್ಟ್ ಮಾಡಿ ನೋಡೋದು, ಎನರ್ಜಿ ಇನ್ವೆಸ್ಟ್ ಮಾಡೋದಲ್ಲಿ. ಆಮೇಲೆ ಏನು ಮಾಡೋದು ಅಂದರೆ ಎಕ್ಸ್ಪೆಕ್ಟ್ ಮಾಡೋದು, ಅಯ್ಯೋ ನಾನೇ ಎನರ್ಜಿ ಜಾಸ್ತಿ ವೇಸ್ಟ್ ಮಾಡಿದೆ, ನನಗನ್ಸಿದ ಮಟ್ಟಿಗೆ ನಾನು ರಿಟರ್ನ್ ಅಂತಂದು ಏನಿಲ್ಲ. ಈ ಥರದ ಮಾನಸಿಕ ಪರಿಸ್ಥಿತಿ. ಎಕ್ಸ್ಪೆಕ್ಟೇಷನ್ಸ್ ಇದ್ದಲ್ಲಿ ಏನಾಗ್ತೈತಿ, ಎಕ್ಸ್ಪೆಕ್ಟೇಷನ್ಸ್ ಇದ್ದಲ್ಲಿ ಹರ್ಟ್ ಆಗೋದು ನ್ಯಾಚುರಲಿ. ಅದಕ್ಕೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಕಲಿಬೇಕು, ಸ್ವಲ್ಪ ಪ್ರಾಕ್ಟಿಕಲ್ ಆಗಬೇಕು. ಸ್ವಲ್ಪ ಪ್ರಾಕ್ಟಿಕಲ್ ಆದರೆ, ಅಥವಾ ನೀವು ಇಮೋಷ್ನಲಿ ಮತ್ತು ಸ್ವಲ್ಪ ಮೆಂಟಲಿ ಬ್ಯಾಲೆನ್ಸ್ಡ್ ಆದ್ರಿ ಅಂತಂದ್ರೆ ಎಲ್ಲ ವಿಷಯದೊಳಗೂ ಒಂಥರ ಬ್ಯಾಲೆನ್ಸ್ ಕ್ರಿಯೇಟ್ ಆಕೈತಿ. ಸ್ವಲ್ಪ ತಲೆ ಶಾಂತ ಇಟ್ಕೋಬೇಕಷ್ಟೆ. ನನಗನ್ಸಿದ ಮಟ್ಟಿಗೆ ನಿಮಗೆ ನಿಮ್ಮ ಹಾರ್ಟ್ ಚಕ್ರ ಮೇಲೆ ಭಾಳ ಕೆಲಸ ಮಾಡಬೇಕು.
ಅದು ಯಾಕೋ ಚಕ್ರ ಅಷ್ಟು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನಿಮಗೆ ಎಲ್ಲ ಕಡೆನೂ ಬಹುತೇಕ ನೀವು ನೆಗೆಟಿವ್ ವಿಷಯಗಳ ಕಡೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಿ ಅಥವಾ ಫೋಕಸ್ ಮಾಡ್ತೀರಿ ನೀವು. ಸಂಬಂಧಗಳಲ್ಲಿ ಎನರ್ಜಿ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿಂದ ನಾವು ಏನಾದರೂ ಪಡ್ಕೋಬೇಕು ಅಂತಂತ ಏನು ಇರಂಗಿಲ್ಲ. वो तुम्हारे ऊपर डिपेंड है. ज़रूरी नहीं है कि तुम किसी से प्यार करो तो वो भी तुमसे प्यार करे. ಆ ಥರದ್ದು ನಿಮಗೆ ಮಾನಸಿಕ ಮನೋಭಾವನೆ ಇತ್ತು ಅಂತಂತಂದ್ರೆ ಹರ್ಟ್ ಆಗೋದು ಸ್ವಲ್ಪ ಕಡಿಮೆ. ನನಗನ್ಸಿದ ಮಟ್ಟಿಗೆ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರ್ತಾವೆ. ಸೊ ಎಷ್ಟಾಗತ್ತಷ್ಟು ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡಿರಿ. ನೀವು ಕಡಿಮೆ ಮಾಡಿದ್ರಿ ಅಂತಂತಂದರೆ ನಿಮ್ಮೆಡೆಗೆ ಪ್ರೀತಿ ತಾನೇ ಬರ್ತಾ ಇದೆ. ಏಸ್ ಆಫ್ ಕಪ್ಸ್ ಅಂತಂದ್ರೆ ಒಂದು ಹೊಸ ಪ್ರೀತಿ ನಿಮ್ಮ ಹತ್ರ ಬರಾಕತ್ತೈತೆ. ಆದರೆ ಹೆಂಗೆ ಅಂತಂದ್ರೆ ಹಳಿದ್ರಿಂದ ಪುರಾಣ ಪ್ಯಾಟರ್ನ್ ಥೋಡಾ ಛೋಡೋ. ಪುರಾಣ ಪ್ಯಾಟರ್ನ್ ಥೋಡಾ ಸಾ ಛೋಡ್ದು ಅಂದರೆ ಏನಾಕತಿ, ಹಳೀದು ಬಿಟ್ರಿ ಅಂತಂದ್ರೆ ಹೊಸದೇನಾದರೂ ಬರೋಕ್ಕೆ ಸಾಧ್ಯ. ನಾವು ಇನ್ನೂ ಅಲ್ಲೇ ಇದ್ವಿ ಅಂತಂತಂದ್ರೆ ಏನೂ ಹೊಸದು ಬರೋಂಗಿಲ್ಲ, ಏನೂ ಡೆವಲಪ್ಮೆಂಟ್ ಇರೋಂಗಿಲ್ಲ ಲೈಫ್ದೊಳಗೆ. ಕೆಲವೊಂದು ರಿಲೇಷನ್ಸ್ ಹೆಂಗಂದ್ರೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರ್ತೈತಿ, ಅದಷ್ಟು ಲಘು ಫ್ರೂಟ್ಫುಲ್ ಆಗಂಗಿಲ್ಲ. ಸೊ ಪೇಷನ್ಸ್ ಕಡಿಮೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. 6 ಆಫ್ ವಾಂಡ್ಸ್ ಆ್ಯಂಡ್ 8 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ ಭಾಳ ಲಘು ಜನ ಏನಾದರೆ ಮಾತಾಡಿದ್ರೆ ಭಾಳ ಲಘು ಇನ್ಫ್ಲೂಯೆನ್ಸ್ ಆಗೋದು. ಹೇಳ್ತಿರ್ಬೋದು ನೀವು ಭಾಷಣ ಇದ್ರಿ ಹಂಗಾಯ್ತು ಹಿಂಗಾಯ್ತು, ನೀವು ಅಷ್ಟು ದೊಡ್ಡವರು, ನೀವು ಇಷ್ಟು ದೊಡ್ಡವರು. ಜನ ಬಹುತೇಕ ಹಾಗೆಲ್ಲ ಹೇಳಿ ಮಾಡಿ ನಿಮ್ಮನ್ನು ಪ್ರೈಸ್ ಮಾಡಿ ನಿಮ್ಮ ಕಡೆಯಿಂದ ಕಿತ್ಕೊಂಡು ಹೋಗ್ತಿರ್ಬೋದು. ಸ್ವಲ್ಪ ಮಂದಿ ಮಾತು ಕೇಳೋದು ಕಡಿಮೆ ಮಾಡಿರಿ. ಸ್ವಲ್ಪ ಮಂದಿಯಿಂದ ಇನ್ಫ್ಲೂಯೆನ್ಸ್ ಆಗೋದನ್ನು ಕಡಿಮೆ ಮಾಡಿರಿ. ಎಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಿರ್ತಾರೋ ಜನ ಅಷ್ಟು ಕಾಲು ಎಳ್ಯಾಕನೂ ನಿಂತಿರ್ತಾರೆ. ಈಗ ಹೆಂಗೈತಿ ಅಂತಂತಂದ್ರೆ 8 ಆಫ್ ಸೋರ್ಟ್ಸ್ ये अच्छा मोमेंट है, इसके बाद में ये बुरा मोमेंಟ್ है. ಇದು ಹೆಂಗಂದ್ರೆ ಮಿರ್ರಿಂಗ್ ಇಫೆಕ್ಟ್ ಅಂತಂತಂದ್ರೆ ನೋಡ್ರಿ, ಇದು ನಮಗಾಗಿ ನಾವು ಮಾಡ್ಕೊಂಡದ್ದು. ನೀವು ನಮಗೆ ಯಾವಾಗ ಪಬ್ಲಿಕ್ದ ಮೆಂಟಾಲಿಟಿ ಏನಿರ್ತೈತಿ ಅಂತ ಅದನ್ನ ಸ್ವಲ್ಪ ಸ್ಟಡಿ ಮಾಡ್ಬೇಕು, ಅಂದ್ರೆ ಗೊತ್ತಾಕೈತಿ. ನಾವು ಮೈ ಅಚ್ಚಾ ತೋ ಪೂರಾ ದುನಿಯಾ ಅಚ್ಚಾ ಯಾ ಜಗ ಅಚ್ಚಾ ಐಸಾನೇ ಇರತ್ತಾ. ನಾವೆಲ್ಲ ಚಲೋ ಮಾಡ್ತಿದ್ರೆ ಮುಂದಿನವರು ನಮ್ಗೆ ಹಂಗೆ ಮಾಡ್ತಾರೆ, ನಾವು ಹಂಗೇನಿರಂಗಿಲ್ಲ. ಯು ಕಾಂಟ್ ಎಕ್ಸ್ಪೆಕ್ಟ್ ದಟ್ ದಿಸ್. ಇದು ಹೆಂಗಂತಂದ್ರೆ ಅವಶ್ಯಕತೆಗಿಂತ ಹೆಚ್ಚಿಗೆ ಮಾತಾಡೋದು, ಅವಶ್ಯಕತೆಗಿಂತ ಹೆಚ್ಚಿಗೆ ಇನ್ವೆಸ್ಟ್ ಮಾಡೋದು, ಯಾವುದೇ ವಿಷಯ ಇರಲದ ಅದನ್ನು ಹಂಗೆ ಮಾಡಿ ನಮ್ಮನ್ನು ನಾವೇ ಕಟ್ಟಿ ಹಾಕ್ಕೊಂಡಂಥ ಪರಿಸ್ಥಿತಿ. ನಾವು ಮನಸ್ಸು ಮಾಡಿದರೆ ಇದರಿಂದ ಹೊರಗೆ ಬರ್ಬೋದು. ನೋಡ್ರಿ, ಇದು ವಿಕ್ಟ್ರಿ ಕಾರ್ಡ್ ತೋರಿಸ್ತೈತಿ. ವಿಕ್ಟ್ರಿ ಯಾವಾಗ ಬರ್ತೈತಿ, ಸಕ್ಸಸ್ ಯಾವಾಗ ಬರ್ತೈತಿ, ವಿಷಯಗಳನ್ನು ಡಿಸಿಪ್ಲಿನ್ಫುಲಿ ಮೇಂಟೈನ್ ಮಾಡಿದಾಗ, ಮುಂದೆ ತೊಗೊಂಡು ಹೋದಾಗ ಲೀಡರ್ಶಿಪ್ ಕ್ವಾಲಿಟೀಸನ್ನು ನಮ್ಮಲ್ಲಿ ನಾವೇ ಬಿಲ್ಡಪ್ ಮಾಡ್ಕೊಂಡಾಗ. ಬಟ್ ನಾವು ಕೆಲವೊಂದು ವಿಷಯಗಳ ಕಡೆ ನಾವು ಲಕ್ಷ್ಯ ಕೊಡಲಿಲ್ಲ ಅಂತಂತ ಇಟ್ಕೊಡ್ರಿ, ನ್ಯಾಚುರಲಿ ಜನ ನಮ್ಮನ್ನು ಮೂರ್ಖನ್ ಮಾಡ್ತಾರೆ. ಸೊ ಇಲ್ಲಿ ಏನು ಹೇಳಾಕತ್ತಾರ ಅಂತಂತಂದ್ರೆ, ದೇಖೋ ಜಿಂದಗಿ ಖುಲಿ ಕಿತಾಬ್ ಕಿ ಥರ ನೈ ಹೋನಾ ಚಾಹಿಯೆ. ಅಂದ್ರೆ ಜೀವನ ಒಂಥರ ಹಿಂಗೆ ತೆರೆದಿಟ್ಟು ಪುಸ್ತಕದಂಗೆ ಆಗಬಾರ್ದು, ಹೋಗೋರು ಬರೋರು ಎಲ್ಲರೂ ಅದನ್ನು ಓದುವಂಗೆ. ಕೆಲವೊಂದು ವಿಷಯಗಳನ್ನು ಯಾವಾಗಿದ್ರೂ ಗುಪ್ತವಾಗಿ ಇಡಬೇಕು, ನಿಮ್ಮಲ್ಲಿ ಅದಿಲ್ಲ. ಅದಕ್ಕೆ ಎಷ್ಟಾಗ್ತೈತಿ ಅಷ್ಟು ಕಂಟ್ರೋಲ್ ಇರಲಿ. ನೀವೇನು ವಿಚಾರ ವಿನಿಮಯ ಬೇರೆಯವ್ರ ಜೊತೆ ಮಾತಾಡ್ತಿರಲ್ಲ, ಬೇರೆಯವ್ರು ಎಲ್ಲರನ್ನೂ ಒಳ್ಳೆಯವ್ರೆ ಅಂತ ನೀವೇನು ತಿಳ್ಕೊತಿರಲ್ಲ, ಅದ್ರ ಬದಲಾಗಿ ಒಂಚೂರು ಲಕ್ಷ ಇರಲಿ ನಿಮಗೆ, ಅದನ್ನೊಂದು ಚೂರು ಕಡಿಮೆ ಮಾಡಿರಿ ನೀವು. ಡೆತ್ ಕಾರ್ಡ್ ಇದಾದಮೇಲೆ ಏನು ಬರ್ತಾಯಿದೆ ನೋಡ್ರಿ, ಪೇಜ್ ಆಫ್ ಸೋರ್ಟ್ಸ್. ಅಂದರೆ ಇದರ ಅರ್ಥ ಯೂನಿವರ್ಸ್ ನಿಮಗೊಂದು ಚಾನ್ಸ್ ಕೊಡ್ತಾ ಇದೆ. ನಿಮ್ಮಲ್ಲಿ ಈ ಥರದ ಈ ವಿಷಯಗಳನ್ನು ನೀವು ಸರಿ ಮಾಡಿಕೊಡ್ರಿ. ಪೇಜ್ ಆಫ್ ಸೋರ್ಟ್ಸ್ ಅಂತಂದರೆ ಒಂದು ಒಳ್ಳೆಯ ವಿಚಾರಗಳನ್ನು ಹುಟ್ಟಾಕುವಂಥ ಮಾನಸಿಕ ಪರಿಸ್ಥಿತಿ ನಿಮ್ಮಲ್ಲಿ ತಯಾರಾಗ್ತದೆ. ಸೊ ಬಾಟಮ್ ಆಫ್ ದ ಡೆಕ್ ಏನೈತಿ, ಬಾಟಮ್ ಆಫ್ ದ ಡೆಕ್ ಹೈ ಪ್ರಿಸ್ಟೆಸ್ ಅಂತ. ಸೊ ಇದರ ಅರ್ಥ ಸ್ವಲ್ಪ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿರಿ. ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಗೊತ್ತಾಗ್ತೈತಿ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ನಾವು ಇಟ್ಕೋಬಹುದು. ಈ ಜರ್ನಿ ಏನು ಹೇಳ್ತೈತಿ, ಅಥವಾ ನಾನು ಬಂದದ್ದು ಪರ್ಪಸ್ ಏನು, ಇದೆಲ್ಲ ಗೊತ್ತಾಗುತ್ತೆ. ನೇಮ್ ಫೇಮ್ ಅದ್ರ ಹಿಂದೆ ಓಡಬೇಕು ಓಡಬಾರ್ದು,
ಅಥವಾ ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಎನರ್ಜಿ, ಅಥವಾ ಸಂಬಂಧಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಥವಾ ನಮ್ಮ ಜೀವನದ ಪ್ರಗತಿಯಲ್ಲಿ ಇನ್ವೆಸ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಅವಾಗ ಅದು ಪ್ರಾಪರ್ ಹಂಗೆ ನಾಲೆಜ್ ಬರ್ತೈತಿ. ಅದಕ್ಕೆ ಏನು ಮಾಡ್ಬೇಕಾಕತಿ, ನೀವು ಹೈ ಪ್ರಿಸ್ಟಸ್ ಏನು ಹೇಳ್ತೈತಿ ಕಾರ್ಡ್ ಏನಂತಂದ್ರೆ, ನೀವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ. ಸಿ 3 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ನೋಡ್ರಿ ಇಲ್ಲಿ, ಹಾರ್ಟ್ ಬ್ರೇಕ್. तो इसका मतलब है तो तुम्हें ನ್ಯಾಚುರಲಿ ಯಾರಿಗಾದರೂ ಹರ್ಟ್ ಆಕತಿ. ಸೊ ಈ ವಿಷಯದಿಂದ ತಾವು ಹೊರಗೆ ಬರಲು ಸಾಧ್ಯ. ಕಿಂಗ್ ಆಫ್ ಕಪ್ಸ್ ಏನು ತೋರಿಸುತ್ತೆ ನೋಡ್ರಿ ಇಲ್ಲಿ, ಲೈಕ್ ಈಸ್ ಅ ವೆರಿ ಡಿಪ್ಲೊಮ್ಯಾಟಿಕ್ ಪರ್ಸನ್. ಈಸ್ ಅ ವೆರಿ ಯು ವಿಲ್ ಬಿಕಮ್ ಅ ಡಿಪ್ಲೊಮ್ಯಾಟಿಕ್. ಒಂದು ವೇಳೆ ನೀವು ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ವಿಚಾರಗಳ ಮೇಲೆ ಹಿಡಿತ ತಂದದ್ದೇ ಆದರೆ, ಕೆಲಸ ಮಾಡಿದ್ದೇ ಆದರೆ, ನಿಮ್ಮಲ್ಲಿ ಈ ಡೆತ್ ಕಾರ್ಡ್ ಏನು ಹೇಳ್ತೈತೆ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತೈತಿ. ಟ್ರಾನ್ಸ್ಫಾರ್ಮೇಷನ್ ಬರೋಕೆ ಏನಾಗಬೇಕು, ಮೊದಲು ನೀವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಟ್ರಾನ್ಸ್ಫಾರ್ಮೇಷನ್ ಬಂತು ಅಂತಂತಂದ್ರೆ ಯು ವಿಲ್ ಗೆಟ್ ಮೆನಿ ಚಾನ್ಸಸ್ ಟು ಡೆವಲಪ್ ಯುವರ್ ಲೈಫ್. ವಿಷಯಗಳನ್ನು ನೀವು ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಬಹುದು. ಈಗ ಇಷ್ಟೆಲ್ಲ ಜನ ನಿಮ್ಮ ಜೊತೆ ಈಗ ಜನ ಅದು ಇರ್ತಾರೆ, ನಿಮಗೆ ಏನಾದರೂ ಹಿಂದಿಂದ ಕುತಂತ್ರ ಮಾಡ್ತಿರ್ತಾರೆ. ಕುತಂತ್ರ ಯಾರು ಮಾಡ್ತಿರ್ತಾರೆ, ಬೇಜಾರಾಗ್ತೈತಿ. ಈ ಕಾರ್ಡ್ ಏನು ಹೇಳ್ತೈತಿ, ಇಲ್ಲಿಂದ ಒಂದು ಇದು ನೀವಿಲ್ಲಿ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿದರೆ ಜನ ಏನು ಕುತಂತ್ರ ಮಾಡಕತ್ತಾರ ಅಂತಂದು ಹೇಳಿ ನೀವೇ ಕಂಡು ಹಿಡಿಬೋದು. ನೀವು ಮೆಡಿಟೇಷನ್ ಮಾಡಕತ್ತರ ನಿಮ್ಗೆ ಗೊತ್ತಾಕತಿ. ನೀವು ಎನರ್ಜಿ ನಿಮಗೆ ಬೆಟ್ಟಾಗಕ್ಕೆ ಬಂದಂಥ ಮನುಷ್ಯನ ಎನರ್ಜಿ ಏನಂತೇಳಿ ನೀವು ಫೈಂಡ್ ಔಟ್ ಮಾಡ್ಬೋದು. ಫ್ರೀಕ್ವೆನ್ಸೀಸ್ ಮ್ಯಾಚ್ ಆಗ್ತಾವಿಲ್ಲೋ ನೋಡ್ಬೋದು. ಎಷ್ಟು ಆಕತ್ತೆ ಅಷ್ಟು ಅವರಿಂದ ಡಿಸ್ಟನ್ಸರೇ ಕ್ರಿಯೇಟ್ ಮಾಡಕ್ಕೆ ಬರ್ತೈತಲ್ಲ ನಿಮಗೆ. ಅದಕ್ಕೆ ಅವ್ರೇನು ಹೇಳ್ತಾರೆ, ನೀವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಿರಿ ಅಂತ ಹೇಳ್ತಾರೆ. ಅಂದ್ರೆ ಇದು ನಿಮ್ಮ ಜೀವನದ ಮಿಸ್ಟ್ರಿಯನ್ನು ನೀವೇ ಸಾಲ್ವ್ ಮಾಡಿಕೊಳ್ಳಬಹುದು. ಪೇಜ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತೆ ನೋಡ್ರಿ, ಅಂದರೆ ಮೆಂಟಲ್ ಕ್ಲಾರಿಟಿ ಬರ್ತೈತಿ. ಯಾವ ಥರ ವಿಚಾರ ಮಾಡಬೇಕು ಅನ್ನೋದು ಹೇಳಿ ಗೊತ್ತಾಕೈತಿ ನಿಮಗೆ. ವಿಷಯಗಳನ್ನು ಹೆಂಗೆ ವಿಚಾರ ಮಾಡಬೇಕು, ನನ್ನನ್ನು ನಾನು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ನನ್ನನ್ನು ನಾನು ಹೆಂಗೆ ಗಾರ್ಡ್ ಮಾಡ್ಕೋಬೇಕು, ಅಥವಾ ಮಾತಾಡೋಕ್ಕಿಂತ ಮೊದಲು ವಿಚಾರ ಮಾಡಿ ಮಾತಾಡಬೇಕು ಅನ್ನುವಂಥ ಬುದ್ಧಿನೂ ಬರ್ತದೆ. ಅಂದರೆ ಒಂದು ಹೊಸದೊಂದು ಮೈಂಡ್ಸೆಟ್ ತಯಾರು ಮಾಡಿ ಕೊಡ್ತೈತೆ ನಿಮಗೆ. ಈಗ ನಿಮ್ಗೆ ಇದು ಈ ಕಳೆದು ಹೋದ ಟೈಮ್, ಇದೊಂದು ಹೊಸದು ನಿಮಗೊಂದು ಪೋರ್ಟಲ್ ಓಪನ್ ಮಾಡಾಕತ್ತೈತಿ. ಸೊ ಈ ವಿಷಯಗಳನ್ನು ನೀವು ಆದಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ನೋಡಿರಿ. ಯಾರೆಲ್ಲ ಥರ್ಡ್ ಡೆಕ್ ಚೂಸ್ ಮಾಡಿರಿ, ಎಲ್ಲನೂ ನಿಮಗೆ ರಿಲೇಟ್ ಆಗಬೇಕು ಅಂತಲ್ಲ, ಕೆಲವೊಂದಿಷ್ಟು ಅಂತಾರೆ ಆಗೇ ಆಗ್ತಿರ್ತಾವೆ. ನೀವೇನಾದರೂ ಸಪೋಸ್ ನೀವು ಸ್ಟೂಡೆಂಟೇ ಆಗಿದ್ದರೆ ನೋಡಿರಿ, ನೀವು ದೊಡ್ಡವರಾಗಿದ್ದರೆ ಒಂದು ಮಾತು ಬೇರೆ. ಸಪೋಸ್ ನೀವೇನಾದರೂ ಸ್ಟೂಡೆಂಟೇ ಆಗಿದ್ದರೆ ನೋಡಿರಿ, ಈ ಥರದ ವಿಷಯಗಳನ್ನೆಲ್ಲ ನೀವು ಅಳವಡಿಸ್ಕೊಂಡ್ರಿ. ನಿಮ್ಮಲ್ಲಿ ಸ್ವಲ್ಪ ನಿಮ್ಮ ವಿಚಾರಗಳ ಮೇಲೆ ನಿಮಗೇನಾದರೂ ಹಿಡಿತಾ ಬಂದರೆ ನೋಡಿರಿ, ಪೇಜ್ ಆಫ್ ಸೋರ್ಟ್ಸ್ ನಿಮಗೊಂದು, ನೀವು ಯಾವುದಾದ್ರೂ ಹೊಸ ಕೋರ್ಸಸ್ ಸಿಗೋದು, ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳೋವಂಥದ್ದು. ಈ ಫ್ರೆಂಡ್ಸೂ ಇರ್ಬೋದು, ಫ್ರೆಂಡ್ಸಿಗೂ ನೀವೇನಾದರೂ ನಿಮ್ಮ ವಿಷಯಗಳನ್ನು ನೀವು ಡಿಸ್ಕ್ಲೋಸ್ ಮಾಡ್ತಿರ್ಬೋದು, ಅವ್ರು ಅದರದ್ದು ಫಾಯ್ದಾ ತೊಗೋತಿರ್ಬೋದು. ಫ್ರೆಂಡ್ಸಿಗೆ ನೀವು ಜಾಸ್ತಿ ಹೆಲ್ಪ್ ಮಾಡ್ತಿರ್ಬೋದು, ಅವ್ರು ನಿಮ್ಮನ್ನು ಕಟ್ ಆಫ್ ಮಾಡ್ತಿರ್ಬೋದು. ಆಮೇಲೆ ಆ ಥರದ ವಿಷಯಗಳು ಅದಾವೆ. ಅದಕ್ಕೆ ಎಷ್ಟಾಕತಿ ಅಷ್ಟು ನಿಮ್ಮನ್ನು ನೀವು ಮೇಂಟೈನ್ ಮಾಡಿಕೊಡ್ರಿ. ಪೇಜದ ಎನರ್ಜಿ ಏನು ಹೇಳ್ತೈತಿ ಅಂದ್ರೆ, ಜೀವನದಲ್ಲಿ ಹೊಸ ವಿಷಯಗಳ ಆಗಮನ ಅಂತ. ಪವರ್, ಕರೇಜ್ ಆ್ಯಂಡ್ ಸ್ಟ್ರೆಂಗ್ತ್. ಓಕೆ, ಈ ವಿಷಯಗಳನ್ನು ನೀವು ಅಳವಡಿಸಿಕೊಳ್ಳಲು ನೋಡಿರಿ. ಸ್ವಲ್ಪ ನೀವು ಈ ಥರದ ಎಕ್ಸ್ಪೆಕ್ಟ್ ನೋಡಿರಿ. ಪವರ್ ಯಾವಾಗ ಬರ್ತೈತಿ, ನಾವು ಮಾಡಿ ಮರ್ತು ಬಿಡೋದು. ಎಕ್ಸ್ಪೆಕ್ಟ್ ಮಾಡಾಕತ್ರಿ ಅಂತಂದ್ರೆ ಮನಸ್ಸಿಗೆ ನೋವು ಆಗ್ತೈತಿ, ಅವಾಗ ನೀವು ಪವರ್ಫುಲ್ ಇರೋಂಗಿಲ್ಲ. ಕರೇಜ್ ಯಾವಾಗ ಬರ್ತೈತಿ, ಮಾಡಿ ಬಿಟ್ಟು ಬಿಡೋದು, ಇದನ್ನು ಹೆಲ್ಪ್ ಮಾಡಿ ಬಿಟ್ಟು ಬಿಡೋದು. मदद करो और छोड़ दो, जो तुम्हारे लिए अच्छा रहेगा वो तुम्हारे लिए वापस आएगा. ನಿಮ್ಮ ಮೆಂಟಲ್ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡಿ ಅಂತ. Unfolding according to your will. Change me, divine beloved, into one who lets you guide things according to your will. May the highest unfold in all ways when you practice this thing. Okay,
ನಿಮ್ಮ ಜೀವನದ ಎಲ್ಲ ಮಿಸ್ಟ್ರೀಸನ್ನು ನೀವೇ ಸಾಲ್ವ್ ಮಾಡಿಕೊಳ್ಳಬಲ್ಲಿರಿ. ಆದರೆ ಹೆಂಗಂತಂತಂದ್ರೆ ನಿಮಗೆ ಮೆಂಟಲಿ ಪವರ್ಫುಲ್ ಆಗಬೇಕು, ಕರೇಜಿಯಸ್ ಆಗಬೇಕು, ಮೆಂಟಲಿ ಸ್ಟ್ರೆಂಗ್ತನ್ ಇರಬೇಕು. ನನಗನ್ಸಿದ ಮಟ್ಟಿಗೆ ತಮ್ಮೆಲ್ಲರಿಗೂ ಈ ರೀಡಿಂಗ್ ಇಷ್ಟ ಆಗಿರಬಹುದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.